ಹಲೋ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಿಮಗೆ ನಾನು ಎ ಐ ಏಜೆಂಟ್ಸ್‌ಗಳೆಂದರೆ ಎಂತ ಮತ್ತು ಯಾವ ರೀತಿ ನೀವು ಎ ಐ ಏಜೆಂಟ್‌ಗಳನ್ನು ಬಿಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತೇಳಿ ನಾನು ಎಕ್ಸ್‌ಪ್ಲೇನ್ ಮಾಡ್ತೇನೆ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮಗೆ ಕೋಡನ್ನು ಯೂಸ್ ಮಾಡಿ ಯಾವ ರೀತಿ ಎ ಐ ಏಜೆಂಟ್ಸ್‌ಗಳನ್ನು ಬಿಲ್ಡ್ ಮಾಡೋದು ಅಂತೇಳಿ ಕಲಿಸ್ತೇನೆ. ಸೊ ದ್ಯಾಟ್ ನಿಮಗೆ ಅರ್ಥ ಆಗಲಿ ಲೈಕ್ ಎ ಐ ಏಜೆಂಟ್ಸ್‌ಗಳು ಆ್ಯಕ್ಚುಲ್ ಆಗಿ ಹೇಗೆ ವರ್ಕ್ ಆಗ್ತದೆ ಅಂತೇಳಿ. ಇಫ್ ನೀವು ನಾನ್ ಕೋಡರ್ ಆಗಿದ್ದರೆ ದೆನ್ ಈ ಪರ್ಟಿಕ್ಯುಲರ್ ವಿಡಿಯೋ ಉಂಟಲ್ಲ ನಿಮಗೆ ಅಷ್ಟು ಅರ್ಥ ಆಗುವ ಚಾನ್ಸ್ ಇಲ್ಲ. ಎಂತಕ್ಕಂತೇಳಿದರೆ ಇದರಲ್ಲಿ ನಾವು ಕೋಡ್ ಮಾಡಲಿಕ್ಕೆ ಉಂಟು. ಬಟ್ ನೀವು ನೋಡ್ಬೋದು ಲೈಕ್ ಆ್ಯಕ್ಚುಲ್ ಆಗಿ ಲೈಕ್ ಎ ಐ ಏಜೆಂಟ್ಸ್ ಯಾವ ರೀತಿ ಕೋಡ್ ಆಗ್ತದೆ ಅಂತೇಳಿ. ಬಟ್ ನಿಮಗೆ ಕೋಡಿಂಗನ್ನು ಕರೆಕ್ಟಾಗಿ ಕಲಿಬೇಕಿದ್ರೆ ನೀವು ನನ್ನ ಬೇರೆ ವೀಡಿಯೋಸ್ಗಳನ್ನು ನೋಡ್ಬೋದು. ಅದರಲ್ಲಿ ನಾನು ಕೋಡಿಂಗನ್ನು ಯಾವ ರೀತಿ ಮಾಡೋದು ಅಂತೇಳಿ ಕಲಿಸ್ತೇನೆ. ಸೊ ಅದರಿಂದ ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಎಷ್ಟಾಗ್ತದಷ್ಟು ಫ್ರೆಂಡ್ಸ್ಗಳೊಟ್ಟಿಗೆಲ್ಲ ಶೇರ್ ಮಾಡಿ. ಸೊ ದ್ಯಾಟ್ ಎಲ್ಲರಿಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಲಿ ಮತ್ತು ಇವನ್ ನಮಗೆ ಸಹ ಸಬ್ಸ್ಕ್ರೈಬರ್ಸ್ಗಳು ಹೆಚ್ಚಾಗಿ ನಮ್ಮ ಕಮ್ಯುನಿಟಿ ದೊಡ್ಡದಾಗಲಿ ಅಂತೇಳಿ. ಸೊ ಅದರಿಂದ ವಿದೌಟ್ ಡಿಲೇ ನಾವು ಸ್ಟಾರ್ಟ್ ಮಾಡೋಣ. ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಎ ಐ ಏಜೆಂಟ್ಸ್ ಅಂದರೆ ಎಂತ ಅಂತೇಳಿ, ಮತ್ತು ನಾವು ಬಿಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಇದನ್ನು. ಸೊ ಬೇಸಿಕಲಿ ನಾವು LLM ಅಂತೇಳಿ ಕರಿತೇವಲ್ಲ, ಅದು ಒಂದು ರೀತಿ ಬ್ರೈನ್ ಅಂತೇಳಿ ನಾವು ಅನ್ಕೊಳ್ಬೋದು. ಯಾವುದೇ ಒಂದು ಚಾಟ್ ಮಾಡುವ ಎ ಐಗಳಾಗಿರಲಿ, ಅಂದರೆ ನಮ್ಮದು ಚಾಟ್ GPT, ಕ್ಲಾಡ್, ಜೆಮಿನೈ ಇಂಥ ಹಲವಾರು ರೀತಿಯ ಎ ಐಸ್ಗಳು ಈಗ ಅವೈಲೇಬಲ್ ಇದೆ. ಸೊ ಅದು ಒಂದು ರೀತಿ ಬ್ರೈನ್ ಅಂತೇಳಿ ನಾವು ಅಂದ್ಕೊಳ್ಬೋದು ಒಂದು ಕಂಪ್ಯೂಟರ್ ಸಿಸ್ಟಮಿಗೆ. ನೆಕ್ಸ್ಟ್ ಆ ಪರ್ಟಿಕ್ಯುಲರ್ LLM ಉಂಟಲ್ಲ, ಅದು ಲೈಕ್ ಎರಡು ರೀತಿ ನಮಗೆ ಕಾಣಿಸ್ಲಿಕ್ಕೆ ಆಗ್ತದೆ. ಓಕೆ, ಆ್ಯಸ್ ಆಫ್ ನಾವು ಲೈಕ್ ರಿಯಲ್ ವರ್ಲ್ಡಲ್ಲಿ ಒಂದು ಜನರೇಟಿವ್ ಎ ಐ ಮತ್ತು ಇನ್ನೊಂದು ಏಜೆಂಟಿಕ್ ಎ ಐ ಅಂತೇಳಿ. ಸೊ ಏನಿದು ಜನರೇಟಿವ್ ಎ ಐ ಅಂತೇಳಿದರೆ ಎಂತ ಅಂತೇಳಿ ಅರ್ಥ ಮಾಡಲಿಕ್ಕೆ ಟ್ರೈ ಮಾಡೋಣ. ನಾವು ಈಗ ರೆಗ್ಯುಲರ್ ಆಗಿ ನಾವು ಚಾಟ್ GPT ಅಥವಾ ಜೆಮಿನೈ, ಕ್ಲಾಡ್ ಎಲ್ಲ ಯೂಸ್ ಮಾಡ್ತೇವಲ್ಲ, ಅದಕ್ಕೆ ನಾವು ಜನರೇಟಿವ್ ಎ ಐ ಅಂತೇಳಿ ಹೇಳೋದು. ಇದರಲ್ಲಿ ನಮಗೆ ಜಸ್ಟ್ ಎಂತ ಅಂತೇಳಿದರೆ ನಾವು ಕ್ವಶನ್ ಕೇಳ್ತೇವೆ ಅದಕ್ಕೆ. ಓಕೆ, ಇದನ್ನು ನಾವು ಇನ್ಪುಟ್ ಅಂತೇಳಿ ಸಹ ಹೇಳ್ಬೋದು. ಸೊ ನಾವು ಕ್ವಶನ್ನ ಅಥವಾ ಇನ್ಪುಟನ್ನು ನಾವು ಅದಕ್ಕೆ ಕೊಡ್ತೇವೆ ಮತ್ತು ಅದು ನಮ್ಗೆ ಎಂತ ಕೊಡ್ತದೆ ಅಂತೇಳಿದರೆ ಆನ್ಸರ್ ಆರ್ ಔಟ್ಪುಟ್ ಕೊಡ್ತದೆ. ಓಕೆ, ಸೊ ಬಟ್ ಈ ಎರಡು ವಿಷಯದಲ್ಲಿ ಎಂತ ಆಗ್ತದೆ ಅಂತೇಳಿದರೆ ನಾವು ಅದಕ್ಕೆ ಒಂದು ಕ್ವಶನ್ ಕೇಳ್ಬೋದು. ಒಂದು ಟು ಡು ಅಪ್ಲಿಕೇಶನ್ ಯಾವ ರೀತಿ ಬಿಲ್ಡ್ ಮಾಡ್ಬೋದು, ಅಥವಾ ನನ್ನ ಹತ್ರ ಒಂದು ಇಮೇಲ್ ಉಂಟು, ಅದರ ಟೆಕ್ಸ್ಟನ್ನು ನಾನು ಪೇಸ್ಟ್ ಮಾಡಿದ್ದೇನೆ, ಯಾವ ರೀತಿ ಅದನ್ನು ಇನ್ನೂ ಸಹ ಒಳ್ಳೆಯದಾಗಿ ಲೈಕ್ ಮಾಡಿಫೈ ಮಾಡಿ ಕೊಡ್ಬೋದು ಅಂತೇಳಿ ನಾವು ಕೇಳ್ಬೋದು. ಸೊ ಅದು ನಾವು ಕೇಳಿದ ತಕ್ಷಣ ಅದು ಆನ್ಸರ್ ಕೊಡ್ತದೆ. ಓಕೆ, ಯೂಶ್ವಲಿ ಇದು ಯಾವ ರೀತಿ ವರ್ಕ್ ಆಗ್ತದೆ ಅಂತೇಳಿದರೆ ವರ್ಡನ್ನು ಪ್ರೆಡಿಕ್ಟ್ ಮಾಡ್ತಾ ಹೋಗ್ತದೆ. ಅದ್ರ ಹತ್ರ ಎಂತ ಎಕ್ಸ್ಟ್ರಾ ಬ್ರೈನ್ ಅಂತ ಇಲ್ಲ, ಬಟ್ ನಮಗೆ ಅದು ಇಟ್ ಮೇಕ್ಸ್ ಅಸ್ ಫೀಲ್ ಲೈಕ್ ನಾವು ಅದು ಥಿಂಕ್ ಮಾಡಿಕೊಂಡು ಮತ್ತೆ ಆನ್ಸರ್ ಮಾಡ್ತಾ ಉಂಟು ಅಂತ. ಬೇಸಿಕಲಿ ನಾವು ಒಂದೆಂಥ ಟೆಕ್ಸ್ಟ್ ಕೊಡ್ತೇವಲ್ಲ, ಅದರ ನೆಕ್ಸ್ಟ್ ಟೆಕ್ಸ್ಟನ್ನು ಪ್ರೆಡಿಕ್ಟ್ ಮಾಡಿಕೊಂಡು ನಿಯರೆಸ್ಟ್ ಆನ್ಸರ್ ಇರ್ತದಲ್ಲ ಅದನ್ನು ನಮ್ಗೆ ಕೊಡ್ತದೆ. ಬಟ್ ತುಂಬ ಅಪ್ಡೇಟ್ ಆಗಿರೋದ್ರಿಂದ ಮತ್ತು ತುಂಬ ಇಂಪ್ರೂವ್ ಆಗಿರೋದ್ರಿಂದ ನಮಗೆ ಈಗ ಅದೊಂದು ರೀತಿ ಮ್ಯಾಜಿಕಲ್ಲಿ ಅಂತೇಳಿ ಅನ್ನಿಸ್ತದೆ. ನಾವು ಇನ್ಪುಟ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಔಟ್ಪುಟ್ ಕೊಡ್ತದೆ ಅಂತೇಳಿ. ಸೊ ಇದರಲ್ಲಿ ಒಂದು ಲ್ಯಾಕ್ ಆಗಿರೋದು ಎಂತ ಅಂತೇಳಿದರೆ ಆ್ಯಕ್ಷನ್ ಉಂಟಲ್ಲ, ಅದು ಇಲ್ಲ ಇದರಲ್ಲಿ. ಸೊ ಆ್ಯಕ್ಷನ್ ಅಂತೇಳಿದರೆ ಎಂತ ಅಂತೇಳಿದರೆ ಈಗ ನಮ್ಮ ಜೆಮಿನೈ ಅಥವಾ ಚಾಟ್ GPT ಉಂಟಲ್ಲ, ಅದರಲ್ಲಿ ನಾವು ಹೋಗಿಕೊಂಡು ಒಂದು ನಮ್ಮ ಜಿಮೇಲ್ ಅಕೌಂಟ್ ಅಥವಾ ನಮ್ಮದು ಟು ಡು ಅಪ್ಲಿಕೇಶನಿಗೆ ಅಥವಾ ಯಾವುದಾದ್ರೂ ಒಂದು ಟೂಲಿಗೆ ಅಥವಾ ನಮ್ಮದೇ ಡಾಟಾಬೇಸಿಗೆ ಅಥವಾ ನಮ್ಮ ಕೋಡ್ ಬೇಸ್ ಉಂಟಲ್ಲ ಅದಕ್ಕೆ ಕನೆಕ್ಷನ್ ಕೊಡಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಶೋರ್ಲಿ ಲೈಕ್ ಈಗ ಚಾಟ್ GPTಯಲ್ಲಿ ಪ್ಲಗಿನ್ಸ್ಗಳಿವೆ ಮತ್ತು ಈವನ್ ಜಿಮೇಲಿಗೆ ಹೋದರೆ ಅಲ್ಲಿ ಜೆಮಿನೈ ಆಲ್ರೆಡಿ ಇಂಟಿಗ್ರೇಟ್ ಆಗಿ ಉಂಟು. ಅವೆಲ್ಲ ಬರೋದು ಏಜೆಂಟಿಕ್ ಎ ಐಯಲ್ಲಿ. ಓಕೆ, ಸೊ ಅವೆಲ್ಲ ಲೈಕ್ ಜನರೇಟಿವ್ ಎ ಐಯಲ್ಲಿ ಬರೋದಿಲ್ಲ. ಎಂತಕ್ಕಂತೇಳಿದರೆ ಜನರೇಟಿವ್ ಎ ಐಯಲ್ಲಿ ಈಗ ಆ್ಯಸ್ ಆಫ್ ನಾವು ಎಂತ ಇರೋದು ಅಂತೇಳಿದರೆ ನಾವು ಕ್ವಶನ್ ಕೇಳ್ಬೋದು, ಅದಕ್ಕೆ ವಾಯ್ಸ್ ಪ್ರಾಂಪ್ಟ್ ಅಂತ ಕೇಳ್ಬೋದು ಅಥವಾ ಟೆಕ್ಸ್ಟಲ್ಲಿ ಟೈಪ್ ಮಾಡಿಕೊಂಡು ಕೇಳ್ಬೋದು. ಮತ್ತು ಆಬ್ವಿಯಸ್ಲಿ ಲೈಕ್ ಅದು ನಮಗೆ ಆನ್ಸರ್ ಕೊಡ್ತದೆ. ಬಟ್ ಏನು ಆ್ಯಕ್ಷನ್ ಉಂಟಲ್ಲ ಅದರಿಂದ ತಗೊಳ್ಳಿಕ್ಕೆ ಆಗೋದಿಲ್ಲ. ನಾವೇ ಒಂದು ವಿಷಯವನ್ನು ಅದಕ್ಕೆ ಕೇಳಿ ಅದೆಂತ ಔಟ್ಪುಟ್ ಕೊಡ್ತದೆ ಅದನ್ನು ಕಾಪಿ ಮಾಡಿಕೊಂಡು ನಾವೇ ಅದನ್ನು ಬೇರೆ ಕಡೆ ಹಾಕಬೇಕು. ಸೊ ದ್ಯಾಟ್ಸ್ ಹೌ ಜನರೇಟಿವ್ ಎ ಐ ವರ್ಕ್ಸ್ ಆ್ಯಸ್ ಆಫ್ ನೌ. ಬಟ್ ಏಜೆಂಟಿಕ್ ಎ ಐ ಉಂಟಲ್ಲ, ಇದು ಯಾವ ರೀತಿ ವರ್ಕ್ ಆಗ್ತದೆ ಅಂತೇಳಿದರೆ ಇದು LLM ಅನ್ನು ಯೂಸ್ ಮಾಡಿಕೊಂಡು, ಅಂದರೆ ಅದರ ಬ್ರೈನನ್ನು ಯೂಸ್ ಮಾಡಿಕೊಂಡು ಕೆಲವು ವಿಷಯಗಳನ್ನು ಪ್ಲ್ಯಾನ್ ಮಾಡಿಕೊಂಡು ಒಂದು ಕರೆಕ್ಟಾಗಿರುವ ಒಂದು ಆ್ಯಕ್ಷನನ್ನು ತಗೊಳ್ಳಿಕ್ಕೆ ಆಗ್ತದೆ. ಫಾರ್ ಎಕ್ಸಾಂಪಲ್ ಈಗ ನೀವು ಏಜೆಂಟಿಕ್ ಎ ಐಯಲ್ಲಿ ನಿಮ್ಮ ಜಿಮೇಲಿಗೆ ನೀವು ಆ್ಯಕ್ಸೆಸ್ ಕೊಟ್ಟರೆ ಅದಕ್ಕೆ ನಿಮ್ಮ ಜಿಮೇಲಲ್ಲಿ ಇರುವ ಇಂಪಾರ್ಟೆಂಟ್ ಇಮೇಲ್ಸ್ಗಳನ್ನು ಸಾರ್ಟ್ ಮಾಡಿಕೊಂಡು ಅದು ನಿಮಗೆ ಅದರ ಸಮರೈಸ್ ಮಾಡಿಕೊಂಡು ನಿಮಗೆ ಔಟ್ಪುಟ್ ಆಗಿ ಅದಕ್ಕೆ ಕೊಡಲಿಕ್ಕೆ ಆಗ್ತದೆ. ಬಟ್ ವ್ಯಾರಸ್ LLMಗೆ ಅದು ಮಾಡಲಿಕ್ಕೆ ಆಗೋದಿಲ್ಲ. LLMಲ್ಲಿ ನೀವೇ ಎಲ್ಲ ಇಮೇಲನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ ಎಲ್ಲ ಸಾರ್ಟ್ ಮಾಡಿಕೊಂಡು ಎಲ್ಲ ನೀವೇ ಮಾಡಬೇಕು. ಇಟ್ ವೋಂಟ್ ಡೂ ಎವ್ರಿಥಿಂಗ್ ಬೈ ಇಟ್ ಸೆಲ್ಫ್.
ಬಟ್ ವೇರಾಸ್ ನಿಮಗೆ ಎಂಥವ್ರು ಸಿಂಪಲ್ ಇಮೇಲನ್ನು ಬರೀಲಿಕ್ಕೆಲ್ಲ ನೀವು ಜನರೇಟಿವ್ ಎ ಐಯನ್ನು ಯೂಸ್ ಮಾಡ್ಬೋದು. ಅಲ್ಲಿ ಎ ಐ ಏಜೆಂಟ್ಸ್ಗಳನ್ನು ಯೂಸ್ ಮಾಡುವ ಅಗತ್ಯ ಇಲ್ಲ. ಬಟ್ ಇಮ್ಯಾಜಿನ್ ಮಾಡಿ 100 ಜನರಿಗೆ ಎಟ್ ಎ ಸೇಮ್ ಟೈಮ್ ನಿಮಗೆ ಬೇರೆ ಬೇರೆ ರೀತಿಯ ಇಮೇಲನ್ನೆಲ್ಲ ಕಳಿಸಬೇಕಿದ್ರೆ ಅವಾಗ ನೀವು ಏಜೆಂಟಿಕ್ ಎ ಐಯನ್ನು ಯೂಸ್ ಮಾಡಬೇಕು. ಎಂತಕ್ಕಂತ ಹೇಳಿದರೆ ಇಟ್ ಡಿಪೆಂಡ್ಸ್ ಅಪಾನ್ ಲೈಕ್ ಯಾರು ಇಮೇಲ್ ಕಳಿಸಿರ್ತಾರೆ, ಯಾವ ರೀತಿ ಇಮೇಲ್ ಬಂದಿರ್ತದೆ, ಸೊ ಅದೆಲ್ಲ ಇರ್ತದೆ. ಸೊ ಏಜೆಂಟಿಕ್ ಎ ಐ ಆ ರೀತಿ ವರ್ಕ್ ಆಗ್ತದೆ. ಬಟ್ ನಾವು ಮೇಯ್ನಾಗಿ ಏಜೆಂಟಿಕ್ ಎ ಐಲಿ ಎಂತ ಇರ್ತದೆ ಅಂತೇಳಿದರೆ ಅದಕ್ಕೆ ಒಂದು ಕರೆಕ್ಟಾಗಿರುವ ಗೋಲ್ ಇರ್ತದೆ. ಓಕೆ, ಸೊ ಬೇಸಿಕಲಿ ನಮ್ಮದು ಜನರೇಟಿವ್ ಎ ಐಯಲ್ಲಿ ಎಂಥ ಗೋಲ್ ಇಲ್ಲ. ನಾವು ಬಂದು ಎಂಥ ಪ್ರಾಂಪ್ಟ್ ಕೊಡ್ತೇವೆ, ಆ ಪರ್ಟಿಕ್ಯುಲರ್ ಪ್ರಾಂಪ್ಟನ್ನು ನೋಡಿ ಅದು ನಮಗೆ ಔಟ್ಪುಟ್ ಕೊಡ್ತದೆ. ಬಟ್ ವ್ಯಾರಸ್ ನಾವು ಏಜೆಂಟನ್ನು ಬಿಲ್ಡ್ ಮಾಡುವಾಗ ಒಂದು ಸ್ಪೆಸಿಫಿಕ್ ಆಗಿರುವ ಒಂದು ಗೋಲ್ ಅಥವಾ ಮಲ್ಟಿಪಲ್ ಗೋಲ್ಸ್ ಇರ್ತದೆ ಕೆಲವು ಸರಿ. ಸೊ ಕೆಲವು ಏಜೆಂಟ್ಸ್ಗಳೆಲ್ಲ ಮಲ್ಟಿಪಲ್ ಗೋಲ್ಸ್ಗಳನ್ನು ಅಚೀವ್ ಮಾಡಲಿಕ್ಕೆ ಆಗ್ತದೆ. ಸೊ ಅದೊಂದು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದೆಂತ ಅಂತೇಳಿದರೆ ಏಜೆಂಟಿಕ್ ಎ ಐಗಳು ಪ್ಲ್ಯಾನಿಂಗ್ ಇರ್ತದೆ ಅದರಲ್ಲಿ. ಓಕೆ, ಪ್ಲ್ಯಾನಿಂಗ್ ಎಂಥದಕ್ಕೆ ಇರೋದು ಅಂತೇಳಿದರೆ ಒಂದು ಆ್ಯಕ್ಷನನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ತಗೊಳ್ಲಿಕ್ಕೆ ಆಗಬೇಕು ಅದಕ್ಕೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಆ್ಯಕ್ಷನ್ ತಗೊಳ್ಲಿಕ್ಕೆ ಸಹ ಆಗ್ತದೆ ಅದಕ್ಕೆ. ಎಂತಕಂದರೆ ಇಫ್ ಏಜೆಂಟಿಕ್ ಎ ಅಲ್ಲಿ ಕರೆಕ್ಟಾಗಿರುವ ಪ್ಲ್ಯಾನಿಂಗ್ ಇರೋದಿದ್ರೆ ಇಟ್ ವಿಲ್ ಬಿ ಲೈಕ್ ಏಜೆಂಟಿಕ್ ಎ ಓನ್ಲಿ. ಎಂತಕಂದರೆ ಒಂದೇ ಟಾಸ್ಕನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಆಗುತ್ತೆ ಎಟ್ ಎ ಮೂಮೆಂಟ್. ಬಟ್ ವ್ಯಾರಸ್ ಏಜೆಂಟಿಕ್ ಎ ಅಲ್ಲಿ ನಾವೊಂದು ಆ್ಯಕ್ಷನನ್ನು ತಗೊಳ್ಳುವಾಗೆ ಮಾಡ್ಬೋದು ಅದನ್ನು. ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೆ ಜಿಮೇಲಿದು ಲಿಂಕ್ ಕೊಟ್ಟರೆ ನೀವು ಅದಕ್ಕೆ ನಿಮ್ಮ ಜಿಮೇಲನ್ನು ತಗೊಂಡು ಅದರ ಮೇಲೆ ಎಂಥಾರು ಒಂದು ಆ್ಯಕ್ಷನನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಆಗ್ತದೆ. ಬಟ್ ವ್ಯಾರಸ್ ಜನರೇಟಿವ್ ಎಲ್ಲಿ ಎಂಥ ಆ್ಯಕ್ಷನ್ ಪರ್ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಇಟ್ ಕ್ಯಾನ್ ಜಸ್ಟ್ ಲೈಕ್ ಗಿವ್ ಯು ಔಟ್ಪುಟ್ ಅಷ್ಟೇ ಅದರಲ್ಲಿರೋದು. ನೆಕ್ಸ್ಟ್ ಇನ್ನೊಂದೆಂತ ಅಂತೇಳಿದರೆ ಮೆಮೊರಿ ಉಂಟಲ್ಲ, ಲೈಕ್ ಅದರಲ್ಲಿ ಇರ್ತದೆ. ಸೊ ಮೆಮೊರಿ ಅಂತೇಳಿ ನಾನು ಬರೆದ್ರೆ, ಸೊ ಈ ಪರ್ಟಿಕ್ಯುಲರ್ ಮೆಮೊರಿ ಉಂಟಲ್ಲ ಇದೆಂತಕ್ಕೆ ಯೂಸ್ಫುಲ್ ಅಂತೇಳಿದರೆ ಜಸ್ಟ್ ಥಿಂಕ್ ಮಾಡಿ, ಚಾಟ್ ಜಿ ಪಿ ಟಿಯಲ್ಲಿ ನೀವು ಅದಕ್ಕೆ ಎಂತೆಲ್ಲ ಇನ್ಪುಟ್ ಕೊಡ್ತೀರಿ ಅದು ಮಾತ್ರ ಅದರಲ್ಲಿ ಮೆಮೊರಿಯಾಗಿ ಸ್ಟೋರ್ ಆಗಿರ್ತದೆ. ಮತ್ತು ನೀವು ಹೊಸ ಚಾಟ್ ಕ್ರಿಯೇಟ್ ಮಾಡಿದರೆ ಮೋಸ್ಟ್ ಆಫ್ ದ ಟೈಮ್ ಇಟ್ ವೋಂಟ್ ರಿಮೆಂಬರ್ ಲೈಕ್ ಎಂಥ ಪ್ರೀವಿಯಸ್ ಆಗಿ ನೀವು ಕೊಟ್ಟಿದ್ದೀರಿ ಅದಕ್ಕೆ ನೆನಪಿರೋದಿಲ್ಲ. ಸೊ ಅದಕ್ಕೋಸ್ಕರ ನಮಗೆ ಏಜೆಂಟಿಕ್ ಎ ಐಲಿ ನಾವೊಂದು ಡಾಟಾಬೇಸನ್ನು ಲಿಂಕ್ ಮಾಡ್ಬೋದು. ಇಲ್ಲದಿದ್ದರೆ ಯಾವುದಾದ್ರು ಒಂದು ಫೈಲ್ಸ್ಗಳನ್ನು ಮತ್ತು ಬೇರೆ ಬೇರೆ ವಿಷಯಗಳನ್ನು ಅದಕ್ಕೆ ಲಿಂಕ್ ಮಾಡಿಕೊಂಡು ಅದಕ್ಕೊಂದು ರೀತಿ ಮೆಮೊರಿ ಅಂತೇಳಿ ಕೊಡ್ಬೋದು. ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ಆ ಪರ್ಟಿಕ್ಯುಲರ್ ಏಜೆಂಟ್ ರನ್ ಆಗುವಾಗ ಇಟ್ ವಿಲ್ ಬಿ ಆಲ್ರೆಡಿ ಸ್ಮಾರ್ಟ್ ಆ್ಯಂಡ್ ಇಟ್ ನೋಸ್ ಲೈಕ್ ಎಂತ ನೀವು ಪ್ರೀವಿಯಸ್ ಆಗಿ ರನ್ ಮಾಡಿರ್ತೀರಿ ಅದೆಲ್ಲ ಅದಕ್ಕೆ ಗೊತ್ತಿರ್ತದೆ. ಸೊ ಅದು ಮೆಮೊರಿ ಪಾರ್ಟಲ್ಲಿ ಸ್ಟೋರ್ ಆಗಿರ್ತದೆ. ಬಟ್ ವ್ಯಾರಸ್ ಜನರೇಟಿವ್ ಚಾಟ್ ಜಿ ಪಿ ಟಿಯಲ್ಲೆಲ್ಲ ನಾವು ಜಸ್ಟ್ ಎಂಥ ಪ್ರಾಂಪ್ಟ್ ಹಾಕಿರ್ತೇವೆ ಅದು ಮಾತ್ರ ಸ್ಟೋರ್ ಆಗಿರ್ತದೆ. ನೆಕ್ಸ್ಟ್ ಆಬ್ವಿಯಸ್ಲಿ ಅದರಲ್ಲಿ ಒಂದು ಕರೆಕ್ಟಾಗಿರುವ ರೀಸನಿಂಗ್ ಇರ್ತದೆ. ಸೊ ರೀಸನಿಂಗ್ ಬರೋದು ಯಾವುದರಿಂದ ಅಂತೇಳಿದರೆ ಆಬ್ವಿಯಸ್ಲಿ ಅದು ನಮ್ಮ LLM ಇಂದಲೇ ಬರೋದು. ಸೊ ನಾವೀಗ LLM ಅಂತೇಳಿ ಈ ರೀತಿ ಬರೆದು ಇಲ್ಲಿ ನಾನೊಂದು ಆ್ಯರೋ ಹಾಕಿ ಬಿಡ್ತೇನೆ ಸೊ ದ್ಯಾಟ್ ನಮ್ಗೆ ಗೊತ್ತಾಗಲಿ ಲೈಕ್ ರೀಸನಿಂಗ್ ಬರೋದು LLM ಇಂದ ಅಂತೇಳಿ. ಎಂತಕಂದರೆ ನಾವು AI ಏಜೆಂಟ್ಸ್ಗಳನ್ನು ಬಿಲ್ಡ್ ಮಾಡುವಾಗ ಅದರಲ್ಲಿ LLM ಇಂಟಿಗ್ರೇಟ್ ಆಗೇ ಇರ್ತದೆ. ವ್ಯಾರಸ್ ಇದರಲ್ಲಿ LLM ಅಂತೇಳಿದರೆ ನಾವು ಅದರೊಟ್ಟಿಗೆ ಕಮ್ಯುನಿಕೇಟ್ ಮಾಡೋದು, ಇದರಲ್ಲಿ ನಾವು LLM ಅನ್ನು ಯೂಸ್ ಮಾಡಿಕೊಂಡು ರೀಸನ್ ಮಾಡ್ಬೋದು. ಯಾವ ರೀತಿ ಒಂದು ಜಿಮೇಲನ್ನು ಸಾರ್ಟ್ ಮಾಡ್ಬೋದು, ಯಾವ ರೀತಿ ಔಟ್ಪುಟ್ ನಾನು ಕೊಡಬೇಕು, ಅದನ್ನೆಲ್ಲ ನಾವು ರೀಸನಿಂಗ್ ಪಾರ್ಟಲ್ಲಿ ನಾವೇ ಮ್ಯಾನ್ಯಲ್ ಆಗಿ ಹಾಕ್ಲಿಕ್ಕೆ ಆಗ್ತದೆ. ಇಟ್ಸ್ ನಾಟ್ ಲೈಕ್ ಬೇರೆಯವ್ರು ಯಾರಾದರೂ ಕೊಡೋದು ಅಂತೇಳಿ. ಇಲ್ಲಿ ಆದರೆ ನಾವು ಟೆಕ್ಸ್ಟಲ್ಲಿ ಟೈಪ್ ಮಾಡಿ ಹಾಕಬೇಕು. ಬಟ್ ಇಲ್ಲಿ ಆ್ಯಸ್ ಎ ಕೋಡರ್ ನಾವು ಅದನ್ನು ಬರೆದು ಕರೆಕ್ಟಾಗಿ ಅದಕ್ಕೆ ರೀಸನಿಂಗ್ ಮಾಡುವಾಗೆ ನಾವು ಕೊಡ್ಬೋದು. ನೆಕ್ಸ್ಟ್ ಲಾಸ್ಟ್ ಎಂತ ಅಂತೇಳಿದರೆ ತುಂಬ ಟೂಲ್ಸ್ಗಳೆಲ್ಲ ಅವೈಲೇಬಲ್ ಇರ್ತವೆ ಮತ್ತು ನಾವು ಅವೈಲೇಬಲ್ ಮಾಡ್ಬೋದು. ಸೊ ಈ ಎಲ್ಲ ಟೂಲ್ಸ್ಗಳೆಂತ ಅಂತೇಳಿದರೆ ಒಂದು ರೀತಿ ಅದಕ್ಕೆ ಅಟೋನಮಿ ಕೊಟ್ಟು ಬಿಡ್ತದೆ. ಸೊ ಈ ಪರ್ಟಿಕ್ಯುಲರ್ ಅಟೋನಮಿ ಉಂಟಲ್ಲ ಇದೆಂತಕ್ಕೆ ಹೆಲ್ಪ್ಫುಲ್ ಅಂತೇಳಿದರೆ ಇಫ್ ಅದೇ ನಾನು ಹೇಳಿದಾಗೆ ಜಿಮೇಲನ್ನು ಕನೆಕ್ಟ್ ಮಾಡಬೇಕಿದ್ರೆ ಅದೊಂದು ಟೂಲ್. ಓಕೆ, ಆ ಟೂಲ್ ಉಂಟಲ್ಲ ಈ ಪರ್ಟಿಕ್ಯುಲರ್ ಏಜೆಂಟಿಕ್ ಎ ಐಲಿ ನಾವು ಇಂಟಿಗ್ರೇಟ್ ಮಾಡ್ಬೋದು ನಾವು ಕೋಡ್ ಮಾಡ್ತಿರುವಾಗ. ಬಟ್ ವ್ಯಾರಸ್ LLM ಅಲ್ಲಿ ಪ್ಲಗಿನ್ಸ್ಗಳೆಲ್ಲ ಉಂಟು. ಬಟ್ ಐ ಆಮ್ ನಾಟ್ ಶೋರ್ ಲೈಕ್ ಅದು ಎಷ್ಟು ಇಂಪ್ರೂವ್ ಆಗಿದೆ ಮತ್ತು ಎಷ್ಟು ಅಡ್ವಾನ್ಸ್ ಆಗಿದೆ ಅಂತೇಳಿ. ಮೇ ಬಿ ನೀವು ಪ್ಲಗಿನ್ಸ್ಗಳೆಲ್ಲ ಯೂಸ್ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ನಮ್ಮದೇ ಡಾಟಾಬೇಸ್ ಇರಲಿ ಅಥವಾ ಲೈಕ್ ನಮ್ಮದೇ ಎಂಥಾದ್ರೊಂದು ಇಂಟರ್ನಲ್ ಟೂಲ್, ಇಂಟರ್ನಲ್ ಸಾಫ್ಟ್ವೇರ್ ಅಥವಾ ಯಾವುದಾದ್ರೂ ಒಂದು ಪ್ರೈವೇಟ್ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ನಾವು
ಟೂಲ್ ಆಗಿ ನಮ್ಮ ಏಜೆಂಟ್ಸಲ್ಲೇ ನಾವು ಯೂಸ್ ಮಾಡ್ಬೋದು. ಇಲ್ಲೆಲ್ಲ LLM ಇರೋದು ಲೈಕ್ ದೊಡ್ಡ ಕಂಪನಿಗಳಿಂದ ಓನ್ ಆಗಿರೋದು. ಬಟ್ ವ್ಯಾರಸ್ ಇಲ್ಲಿಯ ಟೂಲ್ಸ್ಗಳನ್ನು ನಾವು ನಮ್ಮದೇ ಏಜೆಂಟಲ್ಲಿ ನಾವು ರನ್ ಮಾಡ್ಬೋದು. ಇಫ್ ಆಬ್ವಿಯಸ್ಲಿ LLM ನೀವೇ ಹೋಸ್ಟ್ ಮಾಡೋದಾದರೆ. ಇಲ್ಲದಿದ್ದರೆ ಆಬ್ವಿಯಸ್ಲಿ ಲೈಕ್ ಅವ್ರಿಗೆ ಗೊತ್ತಾಗ್ತದೆ LLM ಪ್ರೊವೈಡರ್ಸಿಗೆ ಲೈಕ್ ಇಂಥ ನೀವು ಟೂಲ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಿದ್ದೀರಿ. ಬಟ್ ಈ ಪರ್ಟಿಕ್ಯುಲರ್ ಟೂಲ್ಸ್ಗಳು ಉಂಟಲ್ಲ, ಹಲವಾರುಗಳು ಅವೈಲೇಬಲ್ ಇದೆ. ಮತ್ತು LLM ಡಿಸೈಡ್ ಮಾಡ್ತದೆ ಯಾವ ಟೂಲನ್ನು ಯೂಸ್ ಮಾಡಬೇಕು ಬೇಸ್ಡ್ ಆನ್ ಲೈಕ್ ನಿಮ್ಮ ಪ್ಲ್ಯಾನಿಂಗ್ ಮತ್ತು ಆ ಪರ್ಟಿಕ್ಯುಲರ್ ಏಜೆಂಟಿದು ಗೋಲಿಂದ. ಸೊ ಈ ಪರ್ಟಿಕ್ಯುಲರ್ ಏಜೆಂಟಿಕ್ AI ಉಂಟಲ್ಲ, ಎಲ್ಲಿ ಯೂಸ್ ಮಾಡ್ಬೋದು ಅಂತೇಳಿ ಒಂದು ಸಿಂಪಲ್ ಆಗಿ ಲೈಕ್ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಮತ್ತು ನಾವು ಆ ಪರ್ಟಿಕ್ಯುಲರ್ ಏಜೆಂಟನ್ನು ಬಿಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಎಂತಕ್ಕಂದರೆ ಆಲ್ರೆಡಿ ತುಂಬ ಎಕ್ಸ್ಪ್ಲನೇಷನ್ ಆಯಿತು. ಹೋಪ್ಫುಲಿ ನಿಮಗೆ ಅರ್ಥ ಆಯಿತು. ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇಫ್ ಅರ್ಥ ಆಗಿದ್ದರೆ ಪುನಃ ಒಂದು ಸರಿ ವೀಡಿಯೋ ನೋಡಿ, ಲೈಕ್ ಅವಾಗ ಅರ್ಥ ಆಗ್ತದೆ. ಎಂತಕ್ಕಂದರೆ ಇದು ಸ್ವಲ್ಪ ಏನು ಹೇಳೋದು, ಅದಕ್ಕೆ ಹೊಸ ಟಾಪಿಕ್ ಆಗಿರೋದ್ರಿಂದ ನಿಮಗೆ ಅರ್ಥ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಬೋದು. ಬಟ್ ತುಂಬ ಸಿಂಪಲ್ಲಾಗಿ ಉಂಟು. ನಾನು ಸಹ ಲೈಕ್ ರೀಸೆಂಟಾಗಿ ಇದನ್ನು ಕರೆಕ್ಟಾಗಿ ಕಲ್ತದ್ದು. ಮತ್ತು ಆಬ್ವಿಯಸ್ಲಿ ನೀವೀಗ ಇಂಟರ್ನೆಟಲ್ಲೆಲ್ಲ ಸರ್ಚ್ ಮಾಡಿದರೆ ತುಂಬ ಟಫ್ ಆಗಿ ಕಾಣಿಸ್ತದೆ ಈ ಪರ್ಟಿಕ್ಯುಲರ್ ಏಜೆಂಟಿಗೆ AI ವಿಷಯಗಳೆಲ್ಲ, ದೊಡ್ಡ ಡೆಫಿನೇಷನ್ಗಳೆಲ್ಲ. ಬಟ್ ತುಂಬ ಸಿಂಪಲ್ಲಾಗಿ ಒಂದು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇಲ್ಲಿ ನಾವೆಂತ ಮಾಡ್ಬೋದು ಅಂತೇಳಿದರೆ, ಯೂಟ್ಯೂಬ್ ವಿಡಿಯೋ ಪ್ಲ್ಯಾನರ್ ಅಂತೇಳಿ ಒಂದು ಯೂಸ್ ಕೇಸನ್ನು ನಾವು ನೋಡ್ಬೋದು. ಸೊ ಯೂಟ್ಯೂಬ್ ವಿಡಿಯೋ ಪ್ಲ್ಯಾನರ್ ಅಂತೇಳಿದರೆ ನಾನು LLM ಹತ್ರ ಅಂದರೆ ಜನರೇಟಿವ್ AI ಯೂಸ್ ಮಾಡಿಕೊಂಡು ChatGPT ಹತ್ರ ಎಲ್ಲ ಕ್ವಶನ್ ಕೇಳ್ಬೋದು. ಯೂಟ್ಯೂಬ್ ವೀಡಿಯೋ ಮಾಡಲಿಕ್ಕೆ ಟಾಪಿಕ್ಸ್ ಕೊಡಿ, ಮತ್ತು ಯಾವುದಾದ್ರೂ ಒಂದು ವಿಷಯಗಳಿರ್ತದೆ, ಅದನ್ನು ಯಾವ ರೀತಿ ನಾನು ವೀಡಿಯೋ ಆಗಿ ಪ್ರೆಸೆಂಟ್ ಮಾಡ್ಬೋದು, ಅದನ್ನೆಲ್ಲ ನಾನು ಕೇಳ್ಬೋದು. ಟೈಟಲ್, ತಮ್ನೇಲ್, ಡಿಸ್ಕ್ರಿಪ್ಷನ್ಗೆ ಇದಕ್ಕೆಲ್ಲ ಟೆಕ್ಸ್ಟ್ ಎಲ್ಲ ಬೇಕಲ್ಲ, ಅದೆಲ್ಲ ನಾವು ಜನರೇಟಿವ್ AI ಅಂತ ಕೇಳ್ಬೋದು. ಬಟ್ ಏಜೆಂಟಿಕ್ AI ಎಲ್ಲಿ ಯೂಸ್ ಆಗ್ತದೆ ಅಂತೇಳಿದರೆ, ಲೆಟ್ಸ್ ಸಿ ಲೈಕ್ ಇಂಟರ್ನೆಟ್ಟಲ್ಲಿ ಯಾವುದೆಲ್ಲ ಲೇಟೆಸ್ಟ್ ನ್ಯೂಸ್ಗಳು ಅವೈಲೇಬಲ್ ಇದೆ ಅದನ್ನೆಲ್ಲ ಲೈಕ್ ಚೆಕ್ ಮಾಡಿಕೊಂಡು ಅದರದ್ದು ಒಂದು 5 ಪಾಯಿಂಟ್ ಅಥವಾ 10 ಪಾಯಿಂಟ್ ಲಿಸ್ಟ್ ಮಾಡಿಕೊಂಡು ಅದಕ್ಕೆ ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತು ಒಂದು ತಮ್ನೇಲಿದು ಎಂಥ ಟೆಕ್ಸ್ಟ್ ಹಾಕ್ಬೋದು ಅಂತೇಳಿ ಎಲ್ಲ ಕರೆಕ್ಟಾಗಿ ಸಾರ್ಟ್ ಮಾಡಿಕೊಂಡು ನನಗೆ ಪ್ರೆಸೆಂಟ್ ಮಾಡಿದ್ರು ಉಂಟಲ್ಲ, ಈ ಪರ್ಟಿಕ್ಯುಲರ್ AI ಏಜೆಂಟ್ಸಲ್ಲಿ ಗೋಲ್ ಸ್ಪೆಸಿಫಿಕ್ ಆಗಿ ಉಂಟು ಯೂಟ್ಯೂಬ್ ವಿಡಿಯೋ ಪ್ಲ್ಯಾನರ್. ಪ್ಲ್ಯಾನಿಂಗ್ ಆ್ಯಕ್ಷನ್ ಅಂತೇಳಿದರೆ ಅದು ಇಂಟರ್ನೆಟಲ್ಲೆಲ್ಲ ಹೋಗಿಕೊಂಡು ಹೊಸ ನ್ಯೂಸ್ಗಳನ್ನೆಲ್ಲ ಟ್ರೆಂಡಿಂಗ್ ಟಾಪಿಕ್ಸ್ಗಳನ್ನೆಲ್ಲ ನೋಡ್ತದೆ. ಮೆಮೊರಿ ಅಂತೇಳಿದರೆ ಎಕ್ಸಿಸ್ಟಿಂಗ್ ವಿಷಯಗಳನ್ನೆಲ್ಲ ಸ್ಟೋರ್ ಮಾಡಿರ್ತದೆ, ಲೈಕ್ ಪ್ರೀವಿಯಸ್ ವೀಡಿಯೋ ಮತ್ತು ಪ್ರೀವಿಯಸ್ ಆಗಿ ನಾನು ಯಾವುದಕ್ಕೆ ಸಪೋರ್ಟ್ ಹೆಚ್ಚು ಕೊಟ್ಟಿದ್ದೇನೆ ಅದೆಲ್ಲ ಸ್ಟೋರ್ ಆಗಿರ್ತದೆ. ರೀಸನಿಂಗ್ ಅಂತೇಳಿದರೆ ಅದು ಪಿಕ್ ಮಾಡಬೇಕು, ಯಾವುದು ಒಳ್ಳೆ ಟ್ರೆಂಡಿಂಗ್ ಟಾಪಿಕ್, ಯಾವುದು ಒಳ್ಳೆಯದು ಲೇಟೆಸ್ಟ್ ಆಗಿರುವ ವಿಡಿಯೋ ವಿಚ್ ಹಿಟ್ ಆಗ್ಬೋದು ಅಂತೇಳಿ ಅದನ್ನು ಕರೆಕ್ಟಾಗಿ ರೀಸನಿಂಗ್ ಮಾಡ್ತದೆ ಅದು. ನೆಕ್ಸ್ಟ್ ಟೂಲ್ಸ್ಗಳು ಲೈಕ್ ಆಟೋಮೆಟಿಕ್ಕಾಗಿ ಲೈಕ್ ಎಲ್ಲ ನ್ಯೂಸ್ ವೆಬ್ಸೈಟ್ಸ್ಗಳನ್ನೆಲ್ಲ ಚೆಕ್ ಮಾಡಿಕೊಂಡು ಅದು ಯಾವ ರೀತಿ ಸಾರ್ಟ್ ಆಗಬೇಕು ಮತ್ತು ಯಾವ ರೀತಿ ಲೈಕ್ ನನಗೆ ಬೇಕಾಗಿದೆ ಆ ರೀತಿ ಬೇರೆ ಟೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅದನ್ನು ಮಾಡಲಿಕ್ಕೆ ಆಗ್ತದೆ. ಮತ್ತು ಇನ್ನೊಂದು ಎಂತ ಅಂತೇಳಿದರೆ, ಒಂದು ಟಾಸ್ಕ್ ಪ್ಲ್ಯಾನರ್ ಅಂತೇಳಿ ಒಂದು ಐಡಿಯಾ ನಾನು ಕೊಡ್ತಿದ್ದೇನೆ ನಿಮಗೆ. ವ್ಯಾರ ಲೈಕ್ ನೀವು ಟಾಸ್ಕ್ಗಳನ್ನು ಕರೆಕ್ಟಾಗಿ ಅದಕ್ಕೆ ಕೊಡ್ಬೋದು. ಆ ಪರ್ಟಿಕ್ಯುಲರ್ ಟಾಸ್ಕ್ಗಳನ್ನು ಅದು ಪ್ರಯಾರಿಟೈಸ್ ಮಾಡಿ ಬಿಡ್ತದೆ ಬೇಸ್ಡ್ ಆನ್ ವಾಟ್ ಇಟ್ ಥಿಂಕ್ಸ್ ರೈಟ್, ಲೈಕ್ ಯಾವುದು ಹೈ ಪ್ರಯಾರಿಟಿ ಬೇಕು, ಯಾವುದು ಲೋ ಪ್ರಯಾರಿಟಿ ಬೇಕು, ಅದನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಲೈಕ್ ಸಾರ್ಟ್ ಮಾಡಿ ನಿಮ್ಗೆ ಕೊಡ್ತದೆ. ಇದನ್ನೇ ನಾವು ಬಿಲ್ಡ್ ಮಾಡೋಣ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ, ಸೊ ದ್ಯಾಟ್ ನಿಮಗೆ ತುಂಬ ಸಿಂಪಲ್ ಆಗಿ ಅರ್ಥ ಆಗಲಿ ಲೈಕ್ ಯಾವ ರೀತಿ ನಾವು ಒಂದು AI ಏಜೆಂಟ್ಸ್ಗಳನ್ನು ಬಿಲ್ಡ್ ಮಾಡ್ಬೋದು ಅಂತೇಳಿ. ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು ಬಿಲ್ಡ್ ಮಾಡಬೇಕಿದ್ರೆ ಆ್ಯಸ್ ಯೂಶುವಲ್ ನಮಗೆ ನಮ್ಮ ಫೋಲ್ಡರಿಗೆ ಹೋಗಿ ಹೊಸ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡಿಬಿಡೋಣ. ಸೊ ಇಲ್ಲಿ ನಾನು ಇದಕ್ಕೆ ಟಾಸ್ಕ್ ಪ್ಲ್ಯಾನರ್ ಅಂತೇಳಿ ಕೊಟ್ಟುಬಿಡ್ತೇನೆ, ಟಾಸ್ಕ್ ಪ್ಲ್ಯಾನರ್ ಏಜೆಂಟ್ ಅಂತೇಳಿ. ನೀವೇನು ಬೇಕಿದ್ರೆ ಅದಕ್ಕೆ ನೇಮ್ ಕೊಡ್ಬೋದು, ಇಟ್ ರಿಯಲಿ ಡಸಂಟ್ ಮ್ಯಾಟರ್. ನಾವು ಇದನ್ನು ನಮ್ಮ VS ಕೋಡಲ್ಲಿ ಓಪನ್ ಮಾಡಿಬಿಡೋಣ. ಸೊ VS ಕೋಡ್ ಇಲ್ಲಿ ಬಂದಿದೆ, ಸೊ ಅದನ್ನು ನಾನು ಡ್ರ್ಯಾಗ್ ಮಾಡಿಬಿಡ್ತೇನೆ. ತುಂಬ ಸಿಂಪಲ್ಲಾಗಿ Node.js ಪ್ರಾಜೆಕ್ಟ್ ಯೂಸ್ ಮಾಡೋಣ. ಇಫ್ ನಿಮಗೆ Node.js ಯಾವ ರೀತಿ ಕೋಡ್ ಮಾಡೋದು ಗೊತ್ತಿಲ್ಲ ಅಂತೇಳಿ ಆಗಿದ್ರೆ ಲೈಕ್ ನಂದು ಕೋರ್ಸ್ ಉಂಟು webjnana.comಗೆ ನೀವು ಹೋದರೆ ಅಲ್ಲಿ ನಂದು ಕೋರ್ಸಲ್ಲಿ ನಾನು ಕಂಪ್ಲೀಟ್ ಇನ್ಡೆಪ್ತ್ ಆಗಿ Node.js ಎಲ್ಲ ಕಲಿಸ್ತೇನೆ. ಅದರಲ್ಲಿ ಸಹ ತುಂಬ AI ರಿಲೇಟೆಡ್ ಪ್ರಾಜೆಕ್ಟ್ಗಳೆಲ್ಲ ಇನ್ಕ್ಲೂಡ್ ಆಗಿ ಉಂಟು, ಸೊ ಅದನ್ನು ಚೆಕ್ ಮಾಡ್ಬೋದು ನೀವು. ಬಟ್ ಈಗ ನಾವೆಂತ ಮಾಡಬೇಕಾದದ್ದು ಅಂತೇಳಿದರೆ ಒಂದು ಸಿಂಪಲ್ ಆಗಿರುವ Node.js ಫೈಲನ್ನು ಕ್ರಿಯೇಟ್ ಮಾಡಿಬಿಡೋಣ. npm init -y ಅಂತೇಳಿ ಕೊಟ್ಬಿಡೋಣ.
ಸೊ ಇಫ್ ನೀವು ನನ್ನ ಓಲ್ಡ್ ವೀಡಿಯೋಸ್ ಅಥವಾ ಯಾವುದಾದ್ರೂ ಒಂದು Node.js ವೀಡಿಯೋಸ್ಗಳನ್ನು ನೋಡಿದರೆ ನಾವು ಯೂಶ್ವಲಿ npm init ಅಂತೇಳಿ ಹಾಕಿಬಿಡ್ತೇವೆ, --y ಹಾಕೋದಿಲ್ಲ. ಅದೆಂತಕ್ಕೆ ಅಂತೇಳಿದರೆ --y ಅಂತೇಳಿ ಹಾಕಿದರೆ ಅದೆಲ್ಲ ಕ್ವಶನ್ಸ್ಗಳನ್ನು ಆಟೋಮೆಟಿಕ್ಕಾಗಿ ಆನ್ಸರ್ ಮಾಡಿಬಿಡ್ತದೆ. ಸೊ ಅದೆಂಥ ಕ್ವಶನ್ ಕೇಳೋದಿಲ್ಲ. ಇಲ್ಲದಿದ್ದರೆ ಅದೆಲ್ಲ 1 by 1 ಕ್ವಶನ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಏನು ನೇಮ್ ಇಡಬೇಕು ಮತ್ತು ಎಂಥ ಫೈಲೆಲ್ಲ ಇಡಬೇಕು. ಬಟ್ ಇದು ಕ್ವಿಕ್ಕಾಗಿ ನಮಗೆ ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದೆ. ಇಂಥ ಪ್ರಾಜೆಕ್ಟಲ್ಲೆಲ್ಲ ನಾವು ತುಂಬ ಕ್ವಿಕ್ಕಾಗಿ ಕ್ರಿಯೇಟ್ ಮಾಡಬೇಕು. ನಾವು ಸುಮ್ಮನೆ ಲೈಕ್ ನೇಮನ್ನೆಲ್ಲ ಬರೆದುಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಸೊ ಒಂದ್ಸರಿ ಅದಾದ ನಂತರ ನಾವು ಗೂಗಲಲ್ಲಿ ಬಂದು ಜೆಮಿನೈ API ಅಂತೇಳಿ ಈ ರೀತಿ ಸರ್ಚ್ ಮಾಡಿದರೆ ಗೆಟ್ ಯುವರ್ ಜೆಮಿನೈ API ಕೀ ಅಂತೇಳಿ ಬರ್ತದೆ. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತೇಳಿ ಕ್ಲಿಕ್ ಕೊಡ್ತೇನೆ. ಇಲ್ಲಿ ಆಲ್ರೆಡಿ ಗೆಟ್ API ಕೀಗೆ ಕ್ಲಿಕ್ ಕೊಡ್ಬೋದು ನೀವು. ಇಫ್ ನೀವು ಫಸ್ಟ್ ಟೈಮ್ ಮಾಡೋದಾದರೆ ಇಲ್ಲಿ ಬೇರೆ ಸ್ಕ್ರೀನೆಲ್ಲ ಕಾಣಿಸ್ಬೋದು. ಬಟ್ ಒಟ್ಟಾರೆ ನಿಮಗೆ ಬೇಕಾದದಿಷ್ಟೇ, ಗೆಟ್ API ಕೀ ಅಂತ ಕ್ಲಿಕ್ ಕೊಟ್ಟರೆ ಆಯಿತು. ನೆಕ್ಸ್ಟ್ ಕ್ರಿಯೇಟ್ API ಕೀ ಅಂತೇಳಿ ಕೊಡ್ತೇನೆ. ನಾನು ಕ್ರಿಯೇಟ್ ಅಂತೇಳಿ ಕೊಟ್ಟು ಬಿಡ್ತೇನೆ. ಸೊ ಒಂದು ಸರಿ ಕ್ರಿಯೇಟ್ ಆಗಲಿ ಅದು. ಓಕೆ, API ಕೀ ಕ್ರಿಯೇಟ್ ಆಯಿತು. ನಾನು ಈ ಪರ್ಟಿಕ್ಯುಲರ್ API ಕೀಯನ್ನು ಡಿಲೀಟ್ ಮಾಡಿಬಿಡ್ತೇನೆ. ಸೊ ನೀವು ಅದನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ನೀವು ನಿಮ್ಮದೇ API ಕೀಯನ್ನು ಕ್ರಿಯೇಟ್ ಮಾಡಿ. ನೆಕ್ಸ್ಟ್ ಅದಾದ ನಂತರ ನಾನಿಲ್ಲಿ ಬಂದು main.js ಅಂತೇಳಿ ಫೈಲನ್ನು ಬರೆದುಬಿಡ್ತೇನೆ. ಮತ್ತು ಇಲ್ಲಿ ಕಾನ್ಸ್ಟ್ ಜೆಮಿನೈ ಕೀ ಅಂತೇಳಿ ಹಾಕಿ ಇದನ್ನು ಸ್ಟ್ರಿಂಗ್ ಆಗಿ ಸೇವ್ ಮಾಡಿಬಿಡ್ತಾನೆ. ಸೊ ಕರೆಕ್ಟಾಗಿ ನೋಡಿ ಇದೇ ರೀತಿ ಬರೀಬೇಕು ಇದನ್ನು. ನೀವು ಸಿಂಗಲ್ ಕೋಟ್ ಅಥವಾ ಡಬಲ್ ಕೋಟ್ ಎಲ್ಲ ಹಾಕದಿದ್ದರೆ ಇಟ್ ವೋಂಟ್ ವರ್ಕ್. ಎಂತಕ್ಕಂದರೆ ಅದು ಸ್ಟ್ರಿಂಗ್. ನೆಕ್ಸ್ಟ್ ಅದಾದ ನಂತರ ನಮ್ಗೆ ಎಂತ ಬೇಕಾದದ್ದು ಅಂತೇಳಿದರೆ ಜೆಮಿನೈ SDK JS ಅಂತೇಳಿ ಹಾಕಿಬಿಡ್ತಾನೆ. ಅಂದರೆ ನಮ್ಮ ಜಾವಾ ಸ್ಕ್ರಿಪ್ಟಿಗೆ ಒಂದು SDK ಬೇಕು. ಸೊ ಜೆಮಿನೈ API ಲೈಬ್ರರೀಸ್ ಅಂತೇಳಿ ಬರ್ತದೆ. ಇಲ್ಲಿ ನಾನು ಜಾವಾ ಸ್ಕ್ರಿಪ್ಟ್ ಅಂತೇಳಿ ಕೊಟ್ಟರೆ ಇಲ್ಲಿ ಬರ್ತದೆ npm install @google/genai ಅಂತೇಳಿ ಹೇಳೋದು ಅದಕ್ಕೆ. ಸೊ ಅದನ್ನು ನಾನು ಇಲ್ಲಿ ಬಂದು ಪೇಸ್ಟ್ ಮಾಡಿಬಿಡ್ತೇನೆ. ಸೊ ದ್ಯಾಟ್ npm install ಗೂಗಲ್ ಜೆಮಿನೈ ಅದು ಇನ್ಸ್ಟಾಲ್ ಆಗಲಿ ಆ ಪರ್ಟಿಕ್ಯುಲರ್ ಪ್ಯಾಕೇಜ್. ಒಂದು ಸರಿ ಅದು ಇನ್ಸ್ಟಾಲ್ ಆದ ನಂತರ ನಮಗೆ ಇಲ್ಲಿ ಬರ್ತದೆ ಡಿಪೆಂಡೆನ್ಸಿಯಲ್ಲಿ GenAI ಅಂತೇಳಿ. ನೆಕ್ಸ್ಟ್ ನಮಗೆ ಮಾಡಬೇಕಾದದಂತ ಅಂತೇಳಿದರೆ ಇಲ್ಲಿ ಕ್ವಿಕ್ ಸ್ಟಾರ್ಟ್ ಅಂತೇಳಿ ಉಂಟು. ಸೊ ಈ ಪರ್ಟಿಕ್ಯುಲರ್ ಕ್ವಿಕ್ ಸ್ಟಾರ್ಟಲ್ಲಿ ಹೋಗಿ ನಾನಿಲ್ಲಿ ಜಾವಾ ಸ್ಕ್ರಿಪ್ಟ್ ಅಂತೇಳಿ ಸೆಲೆಕ್ಟ್ ಮಾಡ್ತೇನೆ. ನೆಕ್ಸ್ಟ್ ಇದನ್ನು ಕಂಪ್ಲೀಟಾಗಿ ಕಾಪಿ ಪೇಸ್ಟ್ ಮಾಡಿಬಿಡೋಣ. ಸೊ ದ್ಯಾಟ್ ನಮಗೆ ಸ್ವಲ್ಪ ಕೋಡ್ ಸಿಗಲಿ ಟು ವರ್ಕ್ ಆನ್. ಸೊ ಇದನ್ನು ನಾನಿಲ್ಲಿ ಪೇಸ್ಟ್ ಮಾಡಿಬಿಡ್ತೇನೆ. ನೆಕ್ಸ್ಟ್ ಇದನ್ನು ರನ್ ಮಾಡೋಣ. ಸೊ ನೋಡ್ main.js ಅಂತೇಳಿ ಮಾಡಿದರೆ ರನ್ ಆಗ್ತದೆ. ಆಬ್ವಿಯಸ್ಲಿ ಎರರ್ ಎಕ್ಸ್ಪೆಕ್ಟೆಡ್. ಎಂತಕ್ಕಂದರೆ ನಾವು ಕೆಲವು ವಿಷಯಗಳನ್ನು ಮಾಡಬೇಕಿತ್ತು, ಅದು ನಾವು ಮಾಡಲಿಲ್ಲ. ಸೊ ಫಸ್ಟ್ ಎರರ್ ಎಂತ ತೋರಿಸ್ತಿರೋದು ಅಂತೇಳಿದರೆ ನಾವು ಇಲ್ಲಿ ಬಂದು ಕಾಮನ್ JS ಇದ್ದದ್ದು ಇಲ್ಲಿ ಮಾಡ್ಯೂಲ್ ಅಂತೇಳಿ ಹಾಕಬೇಕು. ಸೊ ಅದು ಮಾಡಿದರೆ ಫಸ್ಟ್ ಎರರ್ ಹೋಗ್ತದೆ. ನೆಕ್ಸ್ಟ್ ಇಲ್ಲಿ API ಕೀ ಸಹ ಬೇಕು. ಸೊ ಇಲ್ಲಿ API ಕೀ ಅಂತೇಳಿ ಹಾಕಿ ನಮ್ಮದು ಜೆಮಿನೈ ಕೀ ಅಂತೇಳಿ ನಾವು ಬರೆದಿರ್ತೇವಲ್ಲ, ಸೊ ಆ ಪರ್ಟಿಕ್ಯುಲರ್ ಕೀಯನ್ನು ಹಾಕಿಬಿಡೋಣ ಇಲ್ಲಿ. ಸೊ ಇಷ್ಟಾದ ನಂತರ ಇಲ್ಲಿ ಬಂದು ನಾನು ಪುನಃ ರನ್ ಮಾಡ್ತೇನೆ ನೋಡ್ main.js ಅಂತೇಳಿ. ಆವಾಗ ಹೋಪ್ಫುಲಿ ನಮ್ಮ AIoT ಕಮ್ಯುನಿಕೇಟ್ ಮಾಡಿ ನಮಗೆ ಆನ್ಸರ್ ಬರ್ತದೆ. ಓಕೆ, ಡನ್. ವಿ ಕ್ಯಾನ್ ಸಿ ಕ್ಲಿಯರ್ಲಿ ಅದು AIಗೆ ಕನೆಕ್ಟ್ ಆಗಿಕೊಂಡು ಅಲ್ಲಿಂದ ಆನ್ಸರ್ ಬಂತು ನಮಗೆ. ನೆಕ್ಸ್ಟ್ ನಾವೇನು ಮಾಡಬೇಕಾದದ್ದು ಅಂತೇಳಿದರೆ ಇಲ್ಲಿ ಬಂದು ಟೆಕ್ಸ್ಟ್ tasks.txt ಅಂತೇಳಿ ಒಂದು ಫೈಲನ್ನು ಕ್ರಿಯೇಟ್ ಮಾಡುವ, ಟೆಕ್ಸ್ಟ್ ಫೈಲನ್ನು. ಇಲ್ಲಿ ನಾನು ಕೆಲವು ಆಲ್ರೆಡಿ ಮಾಡಿರುವ ಟಾಸ್ಕ್ಗಳುಂಟು, ಅದನ್ನು ನಾನು ಪೇಸ್ಟ್ ಮಾಡಿಬಿಡ್ತೇನೆ. ಸೊ ದ್ಯಾಟ್ ನಮಗೆ ಈಸಿಲಿ ಆ್ಯಕ್ಸೆಸ್ ಮಾಡಲಿಕ್ಕೆ ಆಗಲಿ. ಸೊ ಲರ್ನ್ ರಿಯಾಕ್ಟ್, ಲರ್ನ್ AI ಏಜೆಂಟ್ಸ್, ವರ್ಕ್ ಆನ್ ಕ್ಲೈಂಟ್ ಆ್ಯಪ್ ಬಗ್ಸ್, ಗೆಟ್ ಗ್ರೋಸರೀಸ್, ರೀಡ್ ಎ ಬುಕ್, ಟೇಕ್ ಎನ್ ಆ್ಯಪ್, ಫಿನಿಶ್ ಕಾಲೇಜ್ ಅಸೈನ್ಮೆಂಟ್, ಸ್ಟಡಿ ಫಾರ್ ಪೈಥಾನ್ ಲ್ಯಾಬ್. ನೀವು ನಿಮ್ಮದೇ ಟಾಸ್ಕನ್ನು ಹಾಕ್ಬೋದು. ನೀವು ಡೇ ಟು ಡೇ ಎಂತ ಮಾಡ್ತೀರಿ ಅದನ್ನು ಹಾಕ್ಬೋದು. ನೆಕ್ಸ್ಟ್ ನಮಗೆ ಎಂತ ಮಾಡಬೇಕಾದದ್ದು ಅಂತೇಳಿದರೆ ಈ ಪರ್ಟಿಕ್ಯುಲರ್ ಟೆಕ್ಸ್ಟ್ ಫೈಲನ್ನು ನಾವು ಈ ಪರ್ಟಿಕ್ಯುಲರ್ ಕೋಡ್ ಫೈಲ್ ಒಳಗೆ ಇಂಪೋರ್ಟ್ ಮಾಡೋಣ. ಅದು ಮಾಡಬೇಕಿದ್ರೆ ನಾವೆಂತ ಮಾಡಬೇಕಾದದ್ದು ಅಂತೇಳಿದರೆ ಫಸ್ಟಿಗೆ ಒಂದು ಪ್ಯಾಕೇಜನ್ನು ಇಂಪೋರ್ಟ್ ಮಾಡಬೇಕು, ಫೈಲ್ ಸಿಸ್ಟಮ್ ಅಂತೇಳಿ. ಇದನ್ನು ಇಂಪೋರ್ಟ್ ಮಾಡಿಬಿಡೋಣ. fs/promises ಅಂತೇಳಿ ಒಂದು ಮಾಡ್ಯೂಲಿಂದ ನಾವು ಇದನ್ನು ಇಂಪೋರ್ಟ್ ಮಾಡ್ಬೋದು. ನೆಕ್ಸ್ಟ್ ಅದಾದ ನಂತರ ನಾನು ನಮ್ಮ ಮೇನ್ ಫಂಕ್ಷನ್ ಒಳಗಡೆ ಬಂದು ಇಲ್ಲಿ ಕಾನ್ಸ್ಟ್ ಟಾಸ್ಕ್ಸ್ =await ಅಂತೇಳಿ ಹಾಕಿ fs.read ಫೈಲ್ ಅಂತೇಳಿ ಹಾಕಿ ಇಲ್ಲಿ ನಾನು ./
ನಮ್ಮದು ಟಾಸ್ಕ್ .txt ಅಂತೇಳಿ ಹಾಕಿಬಿಡ್ತೇನೆ. ಮತ್ತೊಂದು ಸರಿ ವೆರಿಫೈ ಮಾಡೋಣ ಇಫ್ ಕನ್ಸೋಲಲ್ಲಿ ಲಾಗ್ ಆಗ್ತದಾ ಇಲ್ವಾ ಅಂತೇಳಿ, ಸೊ ದ್ಯಾಟ್ ಮತ್ತು ಫ್ಯೂಚರಲ್ಲಿ ಎರರ್ ಬರೋದು ಬೇಡ. ಸೊ ನಾನು ಇದನ್ನು ನೋಡ್ ಅಂತೇಳಿ ಕೊಟ್ಟ ತಕ್ಷಣ ಬಫರ್ ಬರ್ತಾ ಉಂಟು. ಎಂತಕ್ಕಂತೇಳಿದರೆ ನಾವು ಇದನ್ನು UTF ಫಾರ್ಮ್ಯಾಟಲ್ಲಿ ನಾವು ರೀಡ್ ಮಾಡ್ತಿಲ್ಲ. ಸೊ ಇಲ್ಲಿ UTF-8 ಅಂತೇಳಿ ಹಾಕಿದರೆ ಕರೆಕ್ಟಾಗಿ ಬರ್ತದೆ ಅದು. ಸೊ ಈಗ ಇಲ್ಲಿ ನೋಡಿದರೆ ನಮಗೆ ಕರೆಕ್ಟಾಗಿ ಲಿಸ್ಟ್ ಆಗ್ತಾ ಉಂಟು. ಲರ್ನ್ ರಿಯಾಕ್ಟ್, ವರ್ಕ್ ವಿತ್ ಏಜೆಂಟ್ಸ್, ಇಷ್ಟೆಲ್ಲ ಕರೆಕ್ಟಾಗಿ ಬರ್ತಾ ಉಂಟು. ನೆಕ್ಸ್ಟ್ ನಾವು ಮಾಡಬೇಕಾದದ್ದು ಏನಂತೇಳಿದರೆ ಇಲ್ಲಿ ಒಂದು ಪ್ರಾಂಪ್ಟನ್ನು ಕೊಡಬೇಕು ನಾವು. ಸೊ ಇಲ್ಲಿ ನಾನು ಬಂದು ಕಾನ್ಸ್ಟ್ ಪ್ರಾಂಪ್ಟ್ ಅಂತೇಳಿ ಕೊಟ್ಟು ಇದರೊಳಗಡೆ ನಾವು ನಮಗೆ ಕರೆಕ್ಟಾಗಿರುವ ಪ್ರಾಂಪ್ಟನ್ನು ಕೊಡಬೇಕು. ಸೊ ಇದೆಂತ ಎಲ್ಲಿ ಬರ್ತದೆ ಅಂತೇಳಿದರೆ ನಾನು ನಿಮಗೆ ಇಲ್ಲಿ ನೋಡಿದರೆ, ಸೊ ಗೋಲ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಆಗಿದೆ. ನಮಗೊಂದು ಟಾಸ್ಕ್ ಪ್ಲ್ಯಾನರ್ ಅಪ್ಲಿಕೇಶನ್ ಮಾಡಬೇಕು. ಸೊ ಎಲ್ಲ ಟಾಸ್ಕ್ಗಳಿರ್ತವೆ, ಅದನ್ನು ಪ್ರಯಾರಿಟಿ ವೈಸ್ ಸೆಟ್ ಮಾಡಬೇಕು. ನೆಕ್ಸ್ಟ್ ಪ್ಲ್ಯಾನಿಂಗ್ ಉಂಟಲ್ಲ, ಆ್ಯಕ್ಷನ್ಸ್ಗಳನ್ನು ನಾವು ಇಲ್ಲಿ ಮಾಡ್ತಿದ್ದೇವೆ. ಸೇಯಿಂಗ್ ಲೈಕ್ ಫೈಲ್ ಸಿಸ್ಟಮಿಂದ ರೀಡ್ ಮಾಡಬೇಕು ಅದನ್ನು, ಮತ್ತು ಕೆಲವು ಆ್ಯಕ್ಷನ್ಸ್ಗಳನ್ನು ನಾವೀಗ ಪ್ರಾಂಪ್ಟಲ್ಲಿ ನಾವು ಕೊಡ್ತೇವೆ. ಓಕೆ, ಸೊ ದ್ಯಾಟ್ ನಮ್ಮ AI-ಗೆ ಗೊತ್ತಾಗಲಿ ಲೈಕ್ ಯಾವ ರೀತಿ ನಾವು ಆ್ಯಕ್ಷನ್ಗಳನ್ನು ಅದು ಪರ್ಫಾರ್ಮ್ ಮಾಡಬೇಕು ಅಂತೇಳಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಕೊಡಬೇಕು. ಸೊ ನಾವೇನು ಬರಿಬೇಕಾದದ್ದು ಇಲ್ಲಿ ಅಂತೇಳಿದರೆ, ಇಲ್ಲಿ ಯು ಆರ್ ಎ ಸ್ಮಾರ್ಟ್ ಟಾಸ್ಕ್ ಸಾರ್ಟಿಂಗ್ ಏಜೆಂಟ್. ಐ ವಾಂಟ್ ಯು ಟು ಸಾರ್ಟ್ ಟಾಸ್ಕ್ಸ್. ಓಕೆ, ಸೊ ಟಾಸ್ಕ್ಸ್. ಸೊ ಈ ಟಾಸ್ಕ್ಸ್ ನಮಗೆ ಎಲ್ಲಿಂದ ಬರ್ತಿರೋದು ಅಂತೇಳಿದರೆ ಅದು ಇಲ್ಲಿಂದಲೇ ಬರ್ತಿರೋದು. ಕಮೆಂಟನ್ನು ನಾನು ತೆಗೆದು ಬಿಡ್ತೇನೆ, ಸೊ ದಟ್ ಕನ್ಫ್ಯೂಷನ್ ಆಗೋದು ಬೇಡ ಅಂತೇಳಿ. ಸೊ ಈ ಪರ್ಟಿಕ್ಯುಲರ್ ಟಾಸ್ಕ್ ವೇರಿಯೇಬಲ್ ಬರ್ತಿರೋದು ಕಾನ್ಸ್ಟ್ ಟಾಸ್ಕ್ಸ್ ಈಸ್ ಈಕ್ವಲ್ ಟು await task.ts. ಅಂದರೆ ಈ ಪರ್ಟಿಕ್ಯುಲರ್ ಫೈಲಲ್ಲಿರುವ ವಿಷಯಗಳು ಈ ಪರ್ಟಿಕ್ಯುಲರ್ ವೇರಿಯೇಬಲಲ್ಲಿ ಬರ್ತಾ ಉಂಟು. ಅದನ್ನು ನಾವು ಪ್ರಾಂಪ್ಟಲ್ಲಿ ಕೊಟ್ಟು ನಾವು ಅದನ್ನು AI-ಗೆ ಪಾಸ್ ಮಾಡೋದು, ಸಿಂಪಲಾಗಿ ಹೇಳೋದಾದರೆ. ಐ ವಾಂಟ್ ಯು ಟು ಸಾರ್ಟ್ ಟಾಸ್ಕ್ ಇನ್ ಫಾಲೋವಿಂಗ್ 3 ಬಕೆಟ್ಸ್ ಅಂತೇಳಿ ಹಾಕಿ ಬಿಡ್ತಾನೆ. ಯಾವುದೆಲ್ಲ ಬಕೆಟ್ಸ್ಗಳು? ಒಂದು ಹೈ ಪ್ರಯಾರಿಟಿ, ನೆಕ್ಸ್ಟ್ ಅದಾದ ನಂತರ ಮೀಡಿಯಮ್ ಪ್ರಯಾರಿಟಿ, ನೆಕ್ಸ್ಟ್ ಲಾಸ್ಟ್ ಒನ್ ಲೋ ಪ್ರಯಾರಿಟಿ. ಓಕೆ, ಸೊ 3 ರೀತಿ ಪ್ರಯಾರಿಟಿ ವೈಸ್ ಟಾಸ್ಕನ್ನು ಅದು ಸಾರ್ಟ್ ಮಾಡಿ ನಮಗೆ ಕೊಡಬೇಕು. ನೆಕ್ಸ್ಟ್ ಅಷ್ಟೇ ಅಲ್ಲದೆ ಅದಕ್ಕೊಂದು ಎಕ್ಸಾಂಪಲನ್ನು ನಾವು ಕೊಟ್ಬಿಡೋಣ. ಸೊ ಎಕ್ಸಾಂಪಲ್ ರಿಟರ್ನ್ ರೆಸ್ಪಾನ್ಸ್ ಇನ್ ಫಾಲೋವಿಂಗ್ ಫಾರ್ಮ್ಯಾಟ್ ಅಂತೇಳಿ ಹಾಕಿಬಿಡ್ತೇನೆ. ಸೊ ಅದು ಯಾವುದೆಲ್ಲ ಫಾರ್ಮ್ಯಾಟ್ ಅಂತೇಳಿದರೆ ಹೈ ಪ್ರಯಾರಿಟಿ ಅಂತೇಳಿ ಹಾಕಿ ಇದರಲ್ಲಿ ಟಾಸ್ಕ್ 1, ಟಾಸ್ಕ್ 2, ಅದೇ ರೀತಿ ಮೀಡಿಯಮ್ ಪ್ರಯಾರಿಟಿ ಇದರೊಳಗಡೆ ಟಾಸ್ಕ್ 1 ಮತ್ತು ಪುನಃ ಟಾಸ್ಕ್ 2 ಮತ್ತು ಲಾಸ್ಟ್ ಒನ್ ಲೋ ಪ್ರಯಾರಿಟಿ ಇದರೊಳಗಡೆ ಸಹ ಟಾಸ್ಕ್ 1 ಮತ್ತು ಟಾಸ್ಕ್ 2 ಅಂತೇಳಿ ಕೊಟ್ಟು ಬಿಡ್ತೇನೆ. ನೆಕ್ಸ್ಟ್ ನಿಮ್ಗೆಂತಾದರೂ ಬೇರೆ ವಿಷಯ ಅದಕ್ಕೆ ಕೊಡಬೇಕು ಅಂತೇಳಿದರೆ, ನಿಮ್ಮ ಗೋಲ್ಸ್ ಮತ್ತು ಅದಕ್ಕೆ ಎಂತಾದ್ರು ಪ್ಲ್ಯಾನಿಂಗ್ ಹಾಕಬೇಕಿದ್ರೆ ನೀವು ಇಲ್ಲಿ ಎಂಡಲ್ಲಿ ಹಾಕ್ಬೋದು, ಅದರ ಮೇಲೆ ಸಹ ಹಾಕ್ಬೋದು, ಇಟ್ ಡಸಂಟ್ ಮ್ಯಾಟರ್. ಸೊ ಟೋಟಲಿ ಪ್ರಾಂಪ್ಟ್ಸ್ ಒಳಗಡೆ ಹಾಕಬೇಕಾದದ್ದು. ನೆಕ್ಸ್ಟ್ ಅಷ್ಟಾದ ನಂತರ ನಾವು ಇಲ್ಲಿ ಬಂದು ಕಂಟೆಂಟ್ಸ್ ಒಳಗಡೆ ಸ್ವಲ್ಪ ಅಪ್ಡೇಟ್ ಮಾಡಬೇಕು. ಎಂತಂದರೆ ಆಗ ಜಸ್ಟ್ ಎಕ್ಸ್ಪ್ಲೇನ್ ಹೌ AI ವರ್ಕ್ಸ್ ಅಂತೇಳಿ ಹಾಕಿದ್ದೇವೆ, ಬಟ್ ಈಗ ಸ್ವಲ್ಪ ಇನ್ನೂ ಸಹ ಅಪ್ಡೇಟೆಡ್ ಫಾರ್ಮ್ಯಾಟಲ್ಲಿ ಹಾಕಬೇಕು. ಅದು ಯಾವ ರೀತಿ ಅಂತೇಳಿದರೆ, ನಾನು ಇಲ್ಲಿ ಬಂದು ಈ ರೀತಿ ಸ್ಕ್ವೇರ್ ಬ್ರ್ಯಾಕೆಟ್ ಮತ್ತು ಕರ್ಲಿ ಬ್ರೇಸಸ್ ಹಾಕಬೇಕು. ಇದರೊಳಗಡೆ ನಾನು ರೋಲನ್ನು ಕೊಡ್ಬೋದು. ಸೊ ರೋಲ್ ನಾನಿಲ್ಲಿ ಯೂಸರ್ ಅಂತೇಳಿ ಕೊಡ್ಬೋದು. ಯೂಶಲಿ ಯೂಸರ್, ಸಿಸ್ಟಮ್ ಇಂಥದ್ದು ಹಲವಾರು ರೀತಿಯ ರೋಲ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಸೊ ದ್ಯಾಟ್ ಅದಕ್ಕೆ LLM ಗೊತ್ತಾಗಲಿ ಲೈಕ್ ಹೂ ಇಸ್ ಕಮ್ಯುನಿಕೇಟಿಂಗ್ ವಿತ್ LLM. ಸೊ
ನಾವು ಯೂಶ್ವಲಿ ಎಂತಾದರೂ ನಾವು ಕಮಾಂಡ್ ಕೊಡೋದಾದರೆ ಅದಕ್ಕೆ ನಾವು ಅದನ್ನು ಸಿಸ್ಟಮ್ ಕಮಾಂಡಲ್ಲಿ ಹಾಕಿಬಿಡಬೇಕು, ಸೊ ದ್ಯಾಟ್ ಅದು ಪ್ರಯಾರಿಟಿ ಅದಕ್ಕೆ ಸಿಗಲಿ ಅಂತೇಳಿ. ಯಾಕಂದರೆ ನಾವು ತುಂಬ ದೊಡ್ಡದು ಏಜೆಂಟ್ಸ್ಗಳೆಲ್ಲ ಬಿಲ್ಡ್ ಮಾಡುವಾಗ ಕೆಲವು ಯೂಸರ್ ಪ್ರಾಂಪ್ಟ್ ಇರ್ತದೆ, ಕೆಲವು ನಾವು ಹಾಕಿರೋ ಪ್ರಾಂಪ್ಟ್ ಇರ್ತದೆ, ಕೆಲವು ಸಿಸ್ಟಮ್ ಪ್ರಾಂಪ್ಟ್ ಇರ್ತದೆ. ಸೊ ಅದಕ್ಕೋಸ್ಕರ ಲೈಕ್ ಈ ರೀತಿ ರೋಲ್ ಹಾಕಬೇಕಾದದ್ದು. ನೆಕ್ಸ್ಟ್ ಇದರೊಳಗಡೆ ಬಂದು ಪಾರ್ಟ್ಸ್ ಅಂತೇಳಿ ಹಾಕಿ ಇದನ್ನು ಲೈಕ್ ಒಂದು ಸಿಂಟ್ಯಾಕ್ಸ್ ಉಂಟು, ಅದನ್ನು ಅದೇ ರೀತಿ ಬರಿಬೇಕು. ಸೊ ಇಲ್ಲಿ ಟೆಕ್ಸ್ಟ್ ಅಂತೇಳಿ ಹಾಕಿ ಇದರೊಳಗಡೆ ಪ್ರಾಂಪ್ಟ್ ಅಂತೇಳಿ ಹಾಕಿಬಿಡೋಣ. ಕರೆಕ್ಟಾಗಿ ನೋಡಿ, ಎಂತಕ್ಕಂತೇಳಿದರೆ ಪ್ರೋಗ್ರಾಮಿಂಗ್ ವಿಷಯ ಇರೋದು ಇದರಲ್ಲಿ. ಫಸ್ಟಿಗೆ ಅರೇ ಉಂಟು, ಅದಾದ ನಂತರ ಆಬ್ಜೆಕ್ಟ್ ಉಂಟು, ಅದಾದ ನಂತರ ಒಂದು ಪ್ರಾಪರ್ಟಿ ಉಂಟು, ಅದಾದ ನಂತರ ಇನ್ನೊಂದು ಪ್ರಾಪರ್ಟಿ ಉಂಟು, ಆ ಪರ್ಟಿಕ್ಯುಲರ್ ಇನ್ನೊಂದು ಪ್ರಾಪರ್ಟಿ ಒಳಗಡೆ ಇನ್ನೊಂದು ಅರೇ ಉಂಟು, ಅದರ ಒಳಗಡೆ ಇನ್ನೊಂದು ಪ್ರಾಪರ್ಟಿ ಉಂಟು. ಆ ಪರ್ಟಿಕ್ಯುಲರ್ ಪ್ರಾಪರ್ಟಿಯಲ್ಲಿ ನಾವು ಪ್ರಾಂಪ್ಟ್ ವೇರಿಯೇಬಲನ್ನು ಹಾಕ್ತಿದ್ದೇವೆ. ಪ್ರಾಂಪ್ಟ್ ವೇರಿಯೇಬಲ್ ಬರ್ತಿರೋದು ಇಲ್ಲಿಂದ. ಸೊ ಇಷ್ಟು ಮಾಡಿ ನಾನು ಇದನ್ನು ರನ್ ಮಾಡಿಬಿಡ್ತೇನೆ. ಸೊ ರನ್ ಮಾಡಿದ ತಕ್ಷಣ ಇಟ್ ವಿಲ್ ಗಿವ್ ಅಸ್ ಲೈಕ್ ಪ್ರಾಪರ್ ಸಾರ್ಟೆಡ್ ವಿಷಯ. ಸೊ ಹೈ ಪ್ರಯಾರಿಟಿ ಟಾಸ್ಕ್ ವರ್ಕ್ ಆನ್ ಕ್ಲೈಂಟ್ ಆ್ಯಪ್ಸ್ ಆ್ಯಂಡ್ ಬಗ್ಸ್. ನೀವು ಇದನ್ನು ಸಹ ನೋಡಿ, ಸೊ ದಟ್ ನಿಮ್ಗೆ ಗೊತ್ತಾಗಲಿ ಸಾರ್ಟ್ ಆಗ್ತಾ ಉಂಟು ಅಂತೇಳಿ ಅದು. ಸೊ ಹೈ ಪ್ರಯಾರಿಟಿ ಟಾಸ್ಕ್ಗಳು ವರ್ಕ್ ಆನ್ ಕ್ಲೈಂಟ್ ಆ್ಯಪ್ ಬಗ್ಸ್, ಫಿನಿಶ್ ಕಾಲೇಜ್ ಅಸೈನ್ಮೆಂಟ್ಸ್, ಸ್ಟಡಿ ಫಾರ್ ಪೈಥಾನ್ ಲ್ಯಾಬ್ಸ್. ಐ ಫೀಲ್ ಲೈಕ್ ಇಟ್ ಚೋಸ್ ಪ್ರಾಪರ್ಲಿ. ನೆಕ್ಸ್ಟ್ ಮೀಡಿಯಮ್ ಪ್ರಯಾರಿಟಿ ಅಂತೇಳಿದರೆ ಗೆಟ್ ಗ್ರೋಸರೀಸ್, ಫುಡ್ ಬೇಕು ನಮಗೆ. ಲರ್ನ್ ರಿಯಾಕ್ಟ್, ಎಂತಕಂದರೆ ನಾವು ನಮ್ಮಷ್ಟಕ್ಕೆ ಬೇಕಾಗಿರೋದಕ್ಕೋಸ್ಕರ ರಿಯಾಕ್ಟನ್ನು ಲರ್ನ್ ಮಾಡ್ತಿರೋದು. ವೆರಸ್ ಪೈಥಾನ್ ಎಲ್ಲ ಲ್ಯಾಬ್ ಪ್ರಯಾರಿಟಿ, ಎಂತಕಂದರೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಎಲ್ಲ ಸಿಗಬೇಕು, ಕಾಲೇಜ್ ಅಸೈನ್ಮೆಂಟ್ ಎಲ್ಲ ಹೈ ಪ್ರಯಾರಿಟಿ. ಲೋ ಪ್ರಯಾರಿಟಿಯಲ್ಲಿ ಲರ್ನ್ AI ಏಜೆಂಟ್ಸ್, ರೀಡ್ ಎ ಬುಕ್, ಟೇಕ್ ಎನ್ ಆ್ಯಪ್ ಅಂತೇಳಿ ಎಲ್ಲ ಕೊಡ್ಬೋದು. ಇದರಲ್ಲಿ ನಾವು ಇನ್ನೂ ಸಹ ರೀಸನಿಂಗ್ ಸಹ ಕೊಡ್ಬೋದು. ಸೊ ಇಲ್ಲಿ ಬಂದು ಗಿವ್ ರೀಸನ್ ವೈ ಅಂತೇಳಿ ನಾನು ಈ ರೀತಿ ಕೊಟ್ಟರೆ ಎಲ್ಲದಕ್ಕೆ ಹಾಕ್ಬೋದು. ಸೊ ಐ ಥಿಂಕ್ ಇಲ್ಲಿ ಸಹ ಹಾಕ್ಬೋದು, ಇಲ್ಲದ್ರೆ ನೀವು ಮೇಲೆ ಸಹ ಹಾಕ್ಬೋದು. ಸೊ ನಾನು ಇಲ್ಲೇ ಹಾಕಿಬಿಡ್ತೇನೆ, ಸೊ ದ್ಯಾಟ್ ನಮಗೆ ಅದು ಕರೆಕ್ಟಾಗಿ ತೋರಿಸಲಿ ಲೈಕ್ ಎಂತಕ್ಕೆ ಅದು ರೀಸನ್ ಕೊಟ್ಟಿದೆ ಅಂತೇಳಿ. ಸೊ ಪೇಸ್ಟ್ ಮಾಡಿಬಿಡ್ತಾನೆ. ಸೊ ಇಷ್ಟು ಮಾಡಿ ಇಲ್ಲಿ ಬಂದು ಪುನಃ ರನ್ ಮಾಡಿದರೆ ಇಟ್ ವಿಲ್ ಗಿವ್ ಅಸ್ ರೀಸನ್ ಆಲ್ಸೋ ಲೈಕ್ ವೈ ಅಂತೇಳಿ. ಸೊ ಇಟ್ ಡೆಂಟ್ ಗಿವ್, ಇಟ್ಸ್ ಫೈನ್. ಐ ಥಿಂಕ್ ಮೇಲೆ ಪ್ರಾಂಪ್ಟ್ ಐ ಥಿಂಕ್ ಸೇವ್ ಮಾಡಲಿಲ್ಲ, ಅದರಿಂದ ಓಕೆ ಸೇವ್ ಮಾಡಿದೆ. ಈಗ ಪುನಃ ರನ್ ಮಾಡಿದರೆ ರೀಸನ್ ಕೊಡ್ತದೆ, ಹೋಪ್ಫುಲಿ ರೀಸನ್ ಕೊಡ್ತದೆ. ಲೆಟ್ಸ್ ಸಿ. ಓಕೆ, ರೀಸನ್ ಕೊಟ್ಟಿತ್ತು, ತುಂಬ ದೊಡ್ಡದು ರೀಸನ್ ಕೊಟ್ಟಿತ್ತು. ಸೊ ಐ ಥಿಂಕ್ ಓದ್ಬೋದು ನೀವು ಈ ಪರ್ಟಿಕ್ಯುಲರ್ ರೀಸನನ್ನು. ಹೈ ಪ್ರಯಾರಿಟಿ ವರ್ಕ್ ಆನ್ ಕ್ಲೈಂಟ್ ಆ್ಯಪ್ ಬಗ್ಸ್, ದಿಸ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ಪ್ರೊಫೆಷ್ನಲ್ ರೆಪ್ಯುಟೇಷನ್, ಹಾಗೆ ಹೀಗೆಲ್ಲ ಕೊಡ್ತಾ ಉಂಟು. ಎಕ್ಸಾಮ್ಸ್ ಹ್ಯಾವ್ ಫಿಕ್ಸ್ಡ್ ದಿಸ್ ಥಿಂಗ್ ಆ್ಯಂಡ್ ಆಲ್. ಸೊ ರೀಸನ್ಸ್ ನೋಡ್ಬೋದು, ಬೇಕಿದ್ರೆ ಶಾರ್ಟ್ ರೀಸನ್ ಸಹ ಕೊಡ್ಬೋದು ಅಂತೇಳಿ ಕೇಳ್ಬೋದು. ಸೊ ಗಿವ್ ರೀಸನ್ ವೈ ಅಂತೇಳಿ ಇದ್ದಲ್ಲಿ ಗಿವ್ ರೀಸನ್ ವೈ ಇನ್ 5 words ಅಂತೇಳಿ ಈ ರೀತಿ ಹಾಕಿದರೆ ಆವಾಗ ಲೈಕ್ ಅದು ಕರೆಕ್ಟಾಗಿ ರೀಸನ್ ವಿದಿನ್ 5 words ಕೊಡ್ತದೆ. ಲೆಟ್ಸ್ ಸಿ ಲೈಕ್ ಹೇಗೆ ಬರ್ತದೆ ಇದು ಅಂತೇಳಿ. ಓಕೆ, ಗ್ರೇಟ್. ಓಕೆ, ಎಸೆನ್ಷಿಯಲ್. ಓಕೆ, ವರ್ಕ್ ಆನ್ ಕ್ಲೈಂಟ್ ಪ್ರಾಡಕ್ಟ್, ಕ್ರಿಟಿಕಲ್ ಫಾರ್ ಇಮಿಡಿಯೇಟ್ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್, ಡೆಡ್ಲೈನ್ಸ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ಅಕಾಡೆಮಿಕ್ ಗ್ರೇಡ್ಸ್, ಅಪ್ಕಮಿಂಗ್ ಎಕ್ಸಾಮ್ ರಿಕ್ವೈರ್ಸ್ ಪ್ರಿಪರೇಷನ್ ನಾವು. ಮೀಡಿಯಂ ಪ್ರಯಾರಿಟಿಯಲ್ಲಿ ಗೆಟ್ ಗ್ರೋಸರೀಸ್, ಎಸೆನ್ಷಿಯಲ್ ಫುಡ್ ಸಪ್ಲೈ ಈಸ್ ನೀಡೆಡ್, ಯೂಸ್ಫುಲ್ ಸ್ಕಿಲ್ ಫಾರ್ ಕೆರಿಯರ್ ಗ್ರೋತ್, ಲರ್ನ್ ಏಜೆಂಟ್, ಇಂಪಾರ್ಟೆಂಟ್ ಫಾರ್ ಫ್ಯೂಚರ್ ಕೆರಿಯರ್ ರಿಲೆವೆನ್ಸ್, ಟೇಕ್ ಪ್ರಯಾರಿಟಿ ಐ ಮೀನ್ ಲೋ ಪ್ರಯಾರಿಟಿ, ರೆಸ್ಟ್ ಈಸ್ ನೆಸಸರಿ ಬಟ್ ಫ್ಲೆಕ್ಸಿಬಲ್, ನಿಮ್ಗೆ ಯಾವಾಗ ಬೇಕಾದ್ರೆ ರೆಸ್ಟ್ ತಗೊಳ್ಬೋದು. ರೀಡ್ ಎ ಬುಕ್, ಲೀಜರ್ ಆ್ಯಕ್ಟಿವಿಟಿ ಫಾರ್ ಫ್ರೀ ಟೈಮ್. ಸೊ ಹೋಪ್ಫುಲಿ ನಿಮಗೆ ಅರ್ಥ ಆಯಿತು. ತುಂಬ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಾನು. ಫಸ್ಟಿಗೆ ಟಾಸ್ಕ್ಗಳನ್ನು ಲಿಸ್ಟ್ ಮಾಡಿದೆ, ಅದಾದ ನಂತರ ನಾವು ಟಾಸ್ಕನ್ನು ಇಂಪೋರ್ಟ್ ಮಾಡಿದೆವು, ಮತ್ತು ಒಂದು ವೇರಿಯೇಬಲಲ್ಲಿ ಸೇವ್ ಮಾಡಿದೆವು. ನೆಕ್ಸ್ಟ್ ಜೆಮಿನಿ APIಯನ್ನು ನಾವು ಕ್ರಿಯೇಟ್ ಮಾಡಿಕೊಂಡು ನಾವು ಅದನ್ನು ಇನಿಷಿಯಲೈಸ್ ಮಾಡಿ API ಕೀಯನ್ನು ಹಾಕಿಬಿಟ್ಟೆವು ಅದರಲ್ಲಿ. ನೆಕ್ಸ್ಟ್ ಒಂದು ಕರೆಕ್ಟಾಗಿರುವ ಪ್ರಾಂಪ್ಟ್ ವಿತ್ ಟಾಸ್ಕ್ ವೇರಿಯೇಬಲನ್ನು ನಾವು ಪಾಸ್ ಮಾಡಿ ಕೊಟ್ಟೆವು, ಮತ್ತು ಅದಕ್ಕೆ ಕೆಲವು ಪ್ರಾಂಪ್ಟ್ ವಿಷಯಗಳನ್ನು ನಾವು ಕೊಟ್ಟೆವು. ಅದಾದ ನಂತರ ನಾವು ಮಾಡೆಲನ್ನು ಯೂಸ್ ಮಾಡಿಕೊಂಡು ರೆಸ್ಪಾನ್ಸನ್ನು ಕಳಿಸಿದೆವು, ಐ ಮೀನ್ ನಾವು ರಿಕ್ವೆಸ್ಟನ್ನು ಕಳಿಸಿದೆವು ಇನ್ಪುಟ್ ಆಗಿ. ನೆಕ್ಸ್ಟ್ ನಮಗೆ ರೆಸ್ಪಾನ್ಸ್ ಟೆಕ್ಸ್ಟ್ ಬಂತು, ಮತ್ತು ಅದನ್ನು ಕೆಳಗಡೆ ಕನ್ಸೋಲಲ್ಲಿ ಲಾಗ್ ಮಾಡಿತು. ಸೊ
ಈಗ ನಾವೆಂತ ಮಾಡಬೇಕಾದದ್ದು ಅಂತೇಳಿದರೆ, ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಲೈಕ್ ನಮ್ಮದು ಏಜೆಂಟಿಕ್ AI ಗೋಲ್ಸ್ಗಳು ಸೆಟ್ ಆಗಿದೆ ಇಲ್ವಾ ಅಂತೇಳಿ ಒಂದು ಬ್ರೀಫ್ ಆಗಿ. ಎಂತಕ್ಕಂದರೆ ಏಜೆಂಟ್ಸ್ಗಳೆಲ್ಲ ತುಂಬ ಅಡ್ವಾನ್ಸ್ ಆಗಿರ್ತದೆ, ನಾಟ್ ಸಿಂಪಲ್ ಲೈಕ್ ನಾವೀಗ ಕ್ರಿಯೇಟ್ ಮಾಡಿದ್ದೇವೆ. ನಾನು ತುಂಬ ಸಿಂಪಲ್ ಆಗಿ ಅಂತ ಕ್ರಿಯೇಟ್ ಮಾಡಿದ್ದು ಅಂತೇಳಿದರೆ ಸೊ ದ್ಯಾಟ್ ನಿಮಗೆ ಅರ್ಥ ಆಗಲಿ ಹೇಗೆ ಒಂದು AI ಏಜೆಂಟ್ ವರ್ಕ್ ಆಗ್ತದೆ ಅಂತೇಳಿದರೆ. ಬಟ್ ಯೂಶ್ವಲಿ ನಾವು ಈ ರೀತಿ ಪ್ರಾಂಪ್ಟ್ಗಳನ್ನೆಲ್ಲ ಕೊಡೋದಿಲ್ಲ, ನಾವು ತುಂಬ ಬೇರೆ ಬೇರೆ ಟೂಲ್ಸ್ಗಳನ್ನೆಲ್ಲ ಕೊಡ್ತೇವೆ, ಬೇರೆ ಬೇರೆ ಫಂಕ್ಷನ್ಸ್ಗಳನ್ನೆಲ್ಲ ಬರೆದು ನಮ್ಮ AI ಮಾಡೆಲ್ಗೆ ಆ್ಯಕ್ಸೆಸ್ ಮಾಡುವಾಗೆ ನಾವು ಫಂಕ್ಷನ್ಸ್ ಎಲ್ಲ ಬರೀತೇವೆ. ಶಾರ್ಟ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳೆಲ್ಲ ಅದನ್ನೆಲ್ಲ ಮಾಡೋಣ ಇನ್ ಡೆಪ್ತ್ ಆಗಿ. ಬಟ್ ಈಗ ತುಂಬ ಬೇಸಿಕ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೋಸ್ಕರ ನಾನು ಮಾಡಿದ್ದು. ಸೊ ಫಸ್ಟ್ ಆಫ್ ಆಲ್ ಗೋಲ್ಸ್ ಉಂಟಾ ನಮ್ಮ ಪ್ರಾಜೆಕ್ಟಲ್ಲಿ? ಶಾರ್ಟ್ಲಿ ಗೋಲ್ಸ್ ಉಂಟು. ಟಾಸ್ಕ್ ಪ್ಲ್ಯಾನರ್ ಅಪ್ಲಿಕೇಶನ್ ಪ್ಲ್ಯಾನಿಂಗ್ ಆಗಿದೆ ವಿತ್ ದ ಆ್ಯಕ್ಷನ್. ಶಾರ್ಟ್ಲಿ ಪ್ಲ್ಯಾನಿಂಗ್ ನಾವು ಕರೆಕ್ಟಾಗಿ ಪ್ರಾಂಪ್ಟಲ್ಲಿ ನಾವು ಕೊಟ್ಟಿದ್ದೇವೆ. ಹೈ ಪ್ರಯಾರಿಟಿ, ಲೋ ಪ್ರಯಾರಿಟಿ ಅದೆಲ್ಲ ಕರೆಕ್ಟಾಗಿ ಪ್ಲ್ಯಾನಿಂಗ್ ನಾವು ಕೊಟ್ಟಿದ್ದೇವೆ ಸೊ ದ್ಯಾಟ್ ಇಟ್ ಕ್ಯಾನ್ ಟೇಕ್ ಆ್ಯಕ್ಷನ್ ಆ್ಯಂಡ್ ಸಾರ್ಟ್ ಇಟ್. ನೆಕ್ಸ್ಟ್ ಮೆಮೊರಿ ಸ್ಟೋರ್ ಆಗ್ತಾ ಉಂಟಾ ಅಂತೇಳಿ ನೀವು ಥಿಂಕ್ ಮಾಡ್ಬೋದು. ಇದರಲ್ಲಿ ಎಂಥ ಡಾಟಾಬೇಸ್ ಎಲ್ಲ ಕೊಡಲಿಲ್ಲ, ಬಟ್ ಈ ಪರ್ಟಿಕ್ಯುಲರ್ ಫೈಲ್ ಉಂಟಲ್ಲ, ದಿಸ್ ಇಸ್ ಒನ್ ಆಫ್ ದ ಮೆಮೊರಿ. ಈಗ ನಿಮ್ಗೆ ಅನ್ನಿಸ್ಬೋದು ನಾವೀಗ ಇಲ್ಲಿ ಟೆಕ್ಸ್ಟ್ ಫೈಲ್ ಆಗಿ ಹಾಕಿದ್ದೇವೆ ಅಂತೇಳಿ, ಬಟ್ ನೀವು ರಿಯಲ್ ವರ್ಲ್ಡಲ್ಲಿ ನಿಮ್ಮ Gmail APIಯನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಟಾಸ್ಕ್ಗಳನ್ನೆಲ್ಲ ಇದಕ್ಕೆ ಲಿಂಕ್ ಮಾಡಿ ಬಿಡ್ಬೋದು ಈ ಪರ್ಟಿಕ್ಯುಲರ್ ಏಜೆಂಟಿಗೆ. ಸೊ ದ್ಯಾಟ್ ಆ ಪರ್ಟಿಕ್ಯುಲರ್ ಟಾಸ್ಕಲ್ಲಿ ಅಪ್ಡೇಟ್ ಆದ ತಕ್ಷಣ ಇಲ್ಲಿ ಏಜೆಂಟ್ ರನ್ ಆಗಿಕೊಂಡು ನಿಮಗೆ ರೆಸ್ಪಾನ್ಸ್ ಉಂಟಲ್ಲ, ಅದು ಮೇ ಬಿ ನಿಮ್ಮ ಟಾಸ್ಕ್ಸ್ ಆ್ಯಪ್ ಉಂಟಲ್ಲ ಗೂಗಲಲ್ಲಿ, ಅಥವಾ ಗೂಗಲ್ ಕೀಪ್, ನೋಷನ್ ಇಂಥ ಹಲವಾರು ರೀತಿಯ ಆ್ಯಪ್ಸ್ಗಳಿಗೆ ಲೈಕ್ ಹೋಗಿ ಸಾರ್ಟ್ ಮಾಡಿಕೊಂಡು ಸ್ಟೋರ್ ಮಾಡಲಿ ಅಂತೇಳಿ. ನೆಕ್ಸ್ಟ್ ಮೆಮೊರಿಯನ್ನು ನಾವು ಅದನ್ನಾಗಿ ಕನ್ಸಿಡರ್ ಮಾಡ್ಬೋದು. ಶಾರ್ಟ್ಲಿ ಲೈಕ್ ಈ ಪರ್ಟಿಕ್ಯುಲರ್ ರೆಸ್ಪಾನ್ಸನ್ನು ಸಹ ನಾವು ಇನ್ನೊಂದು ಟೆಕ್ಸ್ಟ್ ಫೈಲಲ್ಲಿ ಸೇವ್ ಮಾಡ್ಬೋದು. ಮತ್ತು ಅಪ್ಕಮಿಂಗ್ ರೆಸ್ಪಾನ್ಸ್ಗಳನ್ನೆಲ್ಲ ಬೇಸ್ಡ್ ಆನ್ ಎಕ್ಸಿಸ್ಟಿಂಗ್ ಪ್ರಯಾರಿಟಿ ನಾವು ಅದನ್ನು ಡಿಸೈಡ್ ಮಾಡಿಕೊಂಡು ಸೆಟ್ ಮಾಡ್ಬೋದು. ಅದೆಲ್ಲ ಮಾಡಲಿಕ್ಕೆ ಆಗ್ತದೆ ಅಪ್ಕಮಿಂಗ್ ಇದರಲ್ಲಿ. ನೆಕ್ಸ್ಟ್ ರೀಸನಿಂಗ್, ಶಾರ್ಟ್ಲಿ LLM ರೀಸನಿಂಗ್ ಮಾಡಿಕೊಂಡೇ ಲೈಕ್ ಪ್ರಯಾರಿಟೈಸ್ ಮಾಡ್ತಾ ಉಂಟು, ಲೈಕ್ ಯಾವ ಟಾಸ್ಕಿಗೆ ಎಷ್ಟು ಪ್ರಯಾರಿಟಿ ಸೆಟ್ ಮಾಡಬೇಕು ಅಂತೇಳಿ. ನೆಕ್ಸ್ಟ್ ಆಟೋನಮಿ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ, ಅದೇ Gmailಗೆಲ್ಲ ಕನೆಕ್ಷನ್ ಎಲ್ಲ ಕೊಟ್ಟು ನೀವು ಇಮೇಲಿಂದ ಟಾಸ್ಕ್ಗಳನ್ನು ಫೆಚ್ ಮಾಡುವಾಗೆ ಮಾಡ್ಬೋದು. ಮತ್ತು ಅದಾದ ನಂತರ ಅದನ್ನು ಪ್ರಯಾರಿಟೈಸ್ ಮಾಡುವಾಗೆ ಮಾಡ್ಬೋದು ನಿಮ್ಮ ಇದರಿಂದ ಡೈರೆಕ್ಟಾಗಿ. ನೋಷನ್ ಅಥವಾ ಲೈಕ್ ಗೂಗಲ್ ಕೀಪ್, ಗೂಗಲ್ ಟಾಸ್ಕ್ಸ್ ಇಂಥ ಸಾಫ್ಟ್ವೇರ್ಸ್ಗಳಿಗೆ ಡೈರೆಕ್ಟ್ ಹೋಗುವಾಗೆ ಸಹ ಮಾಡ್ಬೋದು ನಾವು APIಗಳನ್ನು ಯೂಸ್ ಮಾಡಿಕೊಂಡು. ಯೂಶ್ವಲಿ ಅವರ ಪ್ಯಾಕೇಜ್ ಇರ್ತದೆ, ಆ ಪರ್ಟಿಕ್ಯುಲರ್ ಪ್ಯಾಕೇಜನ್ನು ಇಂಪೋರ್ಟ್ ಮಾಡಿಕೊಂಡು API ಕೀ ಹಾಕಿಕೊಂಡು ಆ್ಯಕ್ಸೆಸ್ ಕೊಟ್ಟರೆ ವಿ ಕ್ಯಾನ್ ಡೂ ದ್ಯಾಟ್ ಆಲ್ಸೋ. ಸೊ ಅದನ್ನು ಮಾಡ್ಬೋದಿತ್ತು, ಬಟ್ ನಿಮಗೆ ಅದನ್ನು ನಾನು ಕಲಿಸಿದರೆ ಅದರದ್ದು ಸಪ್ರೇಟ್ ವಿಷಯವಿರ್ತದೆ. ಬಟ್ ಇದು ತುಂಬ ಸಿಂಪಲ್ಲಾಗಿ ಒಂದು AI ಏಜೆಂಟ್ಸನ್ನು ಲೈಕ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಅದರಿಂದ ವಿ ಕ್ಯಾನ್ ಟೆಲ್ ದಿಸ್ ಆ್ಯಸ್ ಏಜೆಂಟಿಕ್ AI. ಯಾಕೆಂದರೆ ಜನರೇಟಿವ್ AIಯಲ್ಲಿ ವಿ ಕ್ಯಾನ್ ಜಸ್ಟ್ ಲೈಕ್ ಪುಟ್ ದ ಟಾಸ್ಕ್ ಮತ್ತು ಅದು ನಮಗೆ ಆನ್ಸರ್ ಕೊಡ್ತದೆ. ಬಟ್ ವ್ಯಾರಸ್ ಇಲ್ಲಿ ಉಂಟಲ್ಲ, ವಿ ಕ್ಯಾನ್ ಮೇಕ್ ಶೋರ್ ಲೈಕ್ ಒಂದು APIಯನ್ನು ಕ್ರಿಯೇಟ್ ಮಾಡಿಕೊಂಡು ಮೊಬೈಲಿಂದ ಟಾಸ್ಕ್ಗಳನ್ನು ಸೇವ್ ಮಾಡುವಾಗೆ ಮಾಡ್ಬೋದು. ಮತ್ತು ಬೇರೆ ಬೇರೆ ರೀತಿಯ ಅಪ್ಲಿಕೇಶನ್ ವೆಬ್ಸೈಟ್ಸ್ಗಳನ್ನೆಲ್ಲ ನಾವು ಈ ಪರ್ಟಿಕ್ಯುಲರ್ ಕೋಡ್ ಬೇಸನ್ನು ಯೂಸ್ ಮಾಡಿಕೊಂಡು ನಾವು ಮಾಡಲಿಕ್ಕೆ ಆಗ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಪರ್ಟಿಕ್ಯುಲರ್ ವೀಡಿಯೋನ ಎಂಡ್ ತನಕ ನೋಡಿದ್ದಕ್ಕೆ. ನಿಮ್ಮ ಫ್ರೆಂಡ್ಸ್ಗಳೊಟ್ಟಿಗೆಲ್ಲ ಶೇರ್ ಮಾಡಿ, ಎಂತಕೆಂದರೆ ಈ ಎಲ್ಲ ಏಜೆಂಟಿಕ್ ವಿಷಯಗಳೆಲ್ಲ ಉಂಟಲ್ಲ ತುಂಬ ಇಂಪಾರ್ಟೆಂಟ್. ನಾನ್ ಕೋಡರ್ಸ್ಗಳೆಲ್ಲ ಲೈಕ್ ಅವರು ಬೇರೆ ಟೂಲ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ತುಂಬ ಹೈಪಪ್ ಎಲ್ಲ ಮಾಡ್ತಿರ್ತಾರೆ. ಬಟ್ ಆ್ಯಸ್ ಎ ರಿಯಲ್ ಕೋಡರ್ ನಿಮಗೆ ಇಂಥ ಎಬಿಲಿಟಿಗಳನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಅವರಿಗೆ ಶಾರ್ಟ್ಲಿ ಲೈಕ್ ಈ ಕೋಡ್ಗಳೆಲ್ಲ ಅವರಿಗೆ ಅರ್ಥ ಆಗೋದಿಲ್ಲ, ಅವರು ಬೇರೆ ಟೂಲ್ಸ್ಗಳನ್ನೆಲ್ಲ ಯೂಸ್ ಮಾಡ್ಬೋದು. ಬಟ್ ನಿಮಗೆ ಲೈಕ್ ಯು ಹ್ಯಾವ್ ಎಬಿಲಿಟಿ ಟು ಬಿಲ್ಡ್ ಆ್ಯಪ್ ಆನ್ ಇಟ್. ನಿಮಗೆ ಮೊಬೈಲ್ ಅಪ್ಲಿಕೇಶನ್, ವೆಬ್ ಅಪ್ಲಿಕೇಶನ್ ಎಲ್ಲ ಯೂಸ್ ಮಾಡ್ಬೋದು ನಿಮ್ಮ ಕೋಡ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು. ಸೊ ಅದರಿಂದ ಹೋಪ್ಫುಲಿ ನಿಮ್ಗೆ ಅರ್ಥ ಆಯಿತು. ನಿಮ್ಮ ಫ್ರೆಂಡ್ಸ್ಗಳೊಟ್ಟಿಗೆಲ್ಲ ಶೇರ್ ಮಾಡಿ, ಮತ್ತು ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಫ್ ಎಂಥ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ಇದರ ಸೆಕೆಂಡ್ ವರ್ಷನ್ ವಿತ್ ಅಡ್ವಾನ್ಸ್ ವಿಷಯಗಳನ್ನೆಲ್ಲ ಮಾಡಬೇಕಿದ್ರೆ ಕಮೆಂಟಲ್ಲಿ ಹಾಕಿಬಿಡಿ, ನಾನು ಅಲ್ಲಿ ನಿಮಗೆ ರಿಪ್ಲೈ ಕೊಡ್ತೇನೆ. ಮತ್ತು ಶಾರ್ಟ್ಲಿ ತುಂಬ ಜನ ಕಮೆಂಟ್ ಮಾಡಿದರೆ ಒಂದು ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿಬಿಡೋಣ ಇದರ ಬಗ್ಗೆ ಇನ್ ಡೆಪ್ತ್ ಆಗಿ, ಬೇರೆ ಬೇರೆ ಏಜೆಂಟ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು. ಎಂತಕ್ಕಂತೇಳಿದರೆ ಇದು ತುಂಬ ಸಿಂಪಲ್ಲಾಗಿ ಆಯಿತು. ಇನ್ನು ಕೂಡ ಬೇರೆ ಫ್ರೇಮ್ವರ್ಕ್ಸ್ಗಳೆಲ್ಲ ಉಂಟು ಏಜೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ. ಆ ಫ್ರೇಮ್ವರ್ಕ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಮಗೆ ಮಾಡಲಿಕ್ಕೆ ಆಗ್ತದೆ. ಸೊ ಟೂಲ್ಸ್ ಲೈಕ್ ಲ್ಯಾಂಗ್ರಾಫ್ ಎಲ್ಲ ಉಂಟಲ್ಲ, ಲ್ಯಾಂಗ್ರಾಫ್ ಮತ್ತು ಇವನ್ ಅದೆಂತ ಹೇಳೋದು ಅದಕ್ಕೆ
ಓಪನ್ ಕ್ಲಾ ಇಂಥ ಎಲ್ಲ ಟೂಲ್ಸ್ಗಳೆಲ್ಲ ಉಂಟಲ್ಲ, ಅದೆಲ್ಲ ಏಜೆಂಟಿಕ್ ಎಗಳನ್ನು ಯೂಸ್ ಮಾಡಿಕೊಂಡು ಫ್ರೇಮ್ ವರ್ಕ್ ಆಗಿರ್ತದೆ. ಸೊ ಅದರ ಬಗ್ಗೆ ಸಹ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದರ ಮೇಲೆ ಸಹ ಡೆಡಿಕೇಟೆಡ್ ವಿಡಿಯೋ ಮಾಡಿಬಿಡ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಪರ್ಟಿಕ್ಯುಲರ್ ವಿಡಿಯೋನ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.